ಹಲೋ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಿಮ್ಮ ಪಠ್ಯಕ್ರಮದಲ್ಲಿರುವಂತಹ ಕೊನೆಯ ಅಧ್ಯಾಯ 5 ಚಾಪ್ಟರ್ 5 ಇಂಡಿಯನ್ ವಿಲೇಜಸ್, ಭಾರತೀಯ ಹಳ್ಳಿಗಳು. ಈ ಅಧ್ಯಾಯವನ್ನು ಇವತ್ತು ಪ್ರಾರಂಭ ಮಾಡೋಣ. ಈ ಒಂದು ಅವಧಿಯಲ್ಲಿ ಭಾರತೀಯ ಹಳ್ಳಿಗಳು ಅಂದರೆ ಏನು, ಹಳ್ಳಿಗಳ ಇತಿಹಾಸ, ಭಾರತೀಯ ಗ್ರಾಮಗಳ ಬಗ್ಗೆ ಬೇರೆ ಬೇರೆ ಗ್ರಾಮೀಣ ಶಾಸ್ತ್ರಜ್ಞರು, ಸಮಾಜಶಾಸ್ತ್ರಜ್ಞರು ಕೊಟ್ಟಿರುವಂತಹ ವ್ಯಾಖ್ಯೆಗಳು, ಜೊತೆಗೆ ಗ್ರಾಮಗಳ ಲಕ್ಷಣಗಳೇನು ಅನ್ನೋದನ್ನು ಕುರಿತು ಅಧ್ಯಯನ ಮಾಡೋಣ. ಬನ್ನಿ ವಿದ್ಯಾರ್ಥಿಗಳೇ, ಇವತ್ತು ಭಾರತೀಯ ಹಳ್ಳಿಗಳು ಅಥವಾ ಭಾರತೀಯ ಗ್ರಾಮಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡ್ಕೊಳ್ಳೋಣ. ಇಂಡಿಯನ್ ವಿಲೇಜಸ್. ಮೊದಲು ಪರಿಚಯ ಮಾಡ್ಕೊಳ್ಳೋಣ. ಗ್ರಾಮಗಳು ಅಂದ್ರೆ ಏನು, ಹಳ್ಳಿಗಳು ಅಂದ್ರೆ ಏನು ಅಂತ ಹೇಳಿ. ಭಾರತವನ್ನು ಗ್ರಾಮಗಳ ನಾಡು, ಒಕ್ಕಲಿಗರ ಬೀಡು ಅಂತ ಕರೀತಾರೆ. ಅಂದರೆ ಹಳ್ಳಿಗಳಿಂದಲೇ ತುಂಬಿರುವಂತಹ ದೇಶ ನಮ್ಮದು. ಅಲ್ಲದೆ ಭಾರತದ ನಿಜವಾದ ಸಂಸ್ಕೃತಿ ಮತ್ತು ಪರಂಪರೆ ಇವತ್ತಿಗೂ ಉಳಿದುಕೊಂಡಿರುವುದು ಕೇವಲ ಹಳ್ಳಿಗಳಲ್ಲಿ ಮಾತ್ರ. ಹೀಗಾಗಿ ಹಳ್ಳಿಗಳು ನಮ್ಮ ದೇಶದ ಸಾಂಸ್ಕೃತಿಕ ಪ್ರತಿನಿಧಿಗಳಂತೆ ಕಾರ್ಯವನ್ನು ಮಾಡುತ್ತೆ. ಸಾಂಸ್ಕೃತಿಕ ಪ್ರತಿನಿಧಿಗಳು ಅಂತ ಯಾಕೆ ಕರೀತಾರೆ ಅಂದರೆ, ನಿಜವಾದ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಇವತ್ತಿಗೂ ಉಳ್ಕೊಂಡಿದೆ ಅಂದರೆ ಅದು ಹಳ್ಳಿಗಳಲ್ಲಿ ಮಾತ್ರ. ಯಾಕೆ ಅಂದರೆ ನಗರಗಳು, ನಗರವಾಸಿಗಳು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮರುಳಾಗಿ ನಮ್ಮ ಸಂಸ್ಕೃತಿಯನ್ನು ಬಿಟ್ಟಿದ್ದಾರೆ. ಭಾರತದ ಪ್ರಥಮ ಪ್ರಧಾನಮಂತ್ರಿಯಾದಂತಹ ಜವಾಹರ್ಲಾಲ್ ನೆಹರೂರವರು ಒಂದು ಕಡೆ ಹೇಳ್ತಾರೆ, ನಮ್ಮ ದೇಶ ಸಾಕಷ್ಟು ಪಟ್ಟಣಗಳಿಂದ ಕೂಡಿದೆಯಾದರೂ ಭಾರತ ಹಳ್ಳಿಗಳ ನಾಡು ಅಂಥೇಳಿ. ಅಂದರೆ ಇಲ್ಲಿ ಪಟ್ಟಣಗಳ ಸಂಖ್ಯೆ ಏನು ಕಡಿಮೆ ಇಲ್ಲ, ಪಟ್ಟಣಗಳು ಸಾಕಷ್ಟು ಸಂಖ್ಯೆಯಲ್ಲಿವೆ, ಆದರೆ ಭಾರತದಲ್ಲಿ ಹಳ್ಳಿಗಳು ಹೆಚ್ಚು. ಹಾಗಾಗಿ ಭಾರತವನ್ನು ಹಳ್ಳಿಗಳ ನಾಡು ಅಂತ ಕರೀತಾರೆ ಜವಾಹರ್ಲಾಲ್ ನೆಹರೂರವರು. ಹಾಗಾದರೆ ಹಳ್ಳಿಗಳು ಹೆಚ್ಚಿವೆ ಅಂದರೆ ಎಷ್ಟಿವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ದೇಶದಲ್ಲಿ ಸದ್ಯದ ಅಂಕಿ ಸಂಖ್ಯೆಗಳ ಪ್ರಕಾರ, 2019 ಅಂಕಿ ಸಂಖ್ಯೆಗಳ ಪ್ರಕಾರ 6,64,369 ಹಳ್ಳಿಗಳಿವೆ. ಈ ಅಂಕಿ ಸಂಖ್ಯೆ 2011 ಜನಗಣತಿಯ ಪ್ರಕಾರ ಎಷ್ಟಿತ್ತು ಅಂದರೆ 6,49,481 ಹಳ್ಳಿಗಳಿದ್ವು. ಇಂದಿಗೂ ಸಹ 60%ಕ್ಕಿಂತಲೂ ಹೆಚ್ಚು ಜನರು ವ್ಯವಸಾಯವನ್ನೇ ಮುಖ್ಯ ಉದ್ಯೋಗವನ್ನಾಗಿ ಮಾಡಿಕೊಂಡು ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ. ಭಾರತದ ಸಾಮಾಜಿಕ ವಿಕಾಸದಲ್ಲಿ ಮೊದಲು ಕಾಣಿಸಿಕೊಂಡ ನೆಲೆಗಳೆಂದರೆ ಗ್ರಾಮಗಳು ಅಂತ. ಸಾಮಾನ್ಯವಾಗಿ ಸಮುದಾಯಗಳು, ಮನುಷ್ಯ ಸಮುದಾಯದಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೊದಲು ಹುಟ್ಟಿಕೊಂಡ ಸಮುದಾಯಗಳೇ ಗ್ರಾಮ ಸಮುದಾಯಗಳು ಅಥವಾ ಹಳ್ಳಿಗಳು ಅಂತ. ಹೀಗಾಗಿ ದೇವರು ಗ್ರಾಮಗಳನ್ನು ಸೃಷ್ಟಿಸಿದ, ಮಾನವ ನಗರಗಳನ್ನು ನಿರ್ಮಿಸಿದ ಅನ್ನೋ ಮಾತಿದೆ. ಅಂದರೆ ಹಳ್ಳಿಗಳು ನೈಸರ್ಗಿಕವಾಗಿ ಬಂದಂಥವುಗಳು, ದೇವರ ಸೃಷ್ಟಿ, ದೈವ ನಿರ್ಮಿತವಾದವುಗಳು. ಆದರೆ ನಗರಗಳನ್ನು ಮಾನವ ಸೃಷ್ಟಿಸಿದಾನೆ ಅಂತ. ಆದಿಕಾಲದ ಮಾನವನು ಸಂಚಾರಿಯಾಗಿದ್ದ. ನಿಮಗೆಲ್ಲ ಗೊತ್ತಿದೆ, ಇತಿಹಾಸದಲ್ಲಿ ಓದ್ತೀರಾ, ಆದಿಕಾಲದ ಮಾನವ ಅಂದರೆ ಪ್ರಾಚೀನ ಕಾಲದಲ್ಲಿ ಮಾನವರು ಸಂಚಾರಿಯಾಗಿದ್ರು ಅಂತ. ಯಾಕೆ ಸಂಚಾರವನ್ನು ಮಾಡ್ತಾ ಇದ್ರು, ಯಾಕೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಲೆದಾಡ್ತಾ ಇದ್ರು ಅಂದರೆ, ಆಹಾರಕ್ಕಾಗಿ, ಆಹಾರ ಸಂಶೋಧನೆಗಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅಲೆದಾಡ್ತಾ ಇದ್ರು ಅಂತ. ಯಾವಾಗ ಮಾನವ ನೇಗಿಲನ್ನು ಶೋಧಿಸಿನೋ, ಪ್ಲೋ ಅಂತ ಕರಿತೇವೆ, ಅನ್ನ ಅಗ್ರಿಕಲ್ಚರಲ್ ಇನ್ಸ್ಟ್ರೂಮೆಂಟ್, ಪ್ಲೋ ಅಂತಾರೆ. ಯಾವಾಗ ನೇಗಿಲನ್ನು ಶೋಧಿಸಿ ಕೃಷಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ನೋ, ಆವಾಗಿನಿಂದಲೇ ಮನುಷ್ಯ ಒಂದು ಕಡೆ ನೆಲೆ ನಿಲ್ಲಲಿಕ್ಕೆ, ಸ್ಥಿರವಾಗಿ ಶಾಶ್ವತವಾಗಿ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ದ. ಎಂತಹ ಸ್ಥಳಗಳಲ್ಲಿ ವಾಸ ಮಾಡಲಿಕ್ಕೆ ಶುರು ಮಾಡ್ದ ಅಂದರೆ, ಎಲ್ಲಿ ಫಲವತ್ತಾದ ಭೂಮಿ ಇದೆಯೋ, ಸಾಕಷ್ಟು ನೀರಿನ ಸೌಕರ್ಯ ದೊರೆಯುತ್ತೋ, ಎಲ್ಲಿ ಉತ್ತಮವಾದ ಅನುಕೂಲಕರವಾದ ಹವಾಮಾನ ಇದೆಯೋ ಅಂತಹ ಸ್ಥಳಗಳಲ್ಲಿ ಜನರು ಶಾಶ್ವತವಾಗಿ ನೆಲೆಸಿ ಕೃಷಿಯನ್ನು ಮಾಡ್ತಾ ಜೀವನ ಸಾಗಿಸತೊಡಗಿದ್ರು. ಹೀಗೆ ವ್ಯವಸಾಯವೇ ಹಳ್ಳಿಗಳ ಉದಯಕ್ಕೆ ಕಾರಣ ಅಂತ ಹೇಳ್ಬೋದು. ಅಂದರೆ ಹಳ್ಳಿಗಳು ಹುಟ್ಕೊಂಡಿದ್ದೇ ಕೃಷಿ ಅಥವಾ ವ್ಯವಸಾಯದಿಂದಾಗಿ. ಬನ್ನಿ ಇವಾಗ ಗ್ರಾಮಗಳ ಹಿನ್ನೆಲೆಯನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಹಿಸ್ಟ್ರಿ ಆಫ್ ಇಂಡಿಯನ್ ವಿಲೇಜಸ್ ಅಂತ. ಅಂದರೆ ಮೊದಲಿನ ಕಾಲದಲ್ಲಿ ಹಳ್ಳಿಗಳು ಹೇಗಿತ್ತು, ಹಳ್ಳಿಗಳು ಇದ್ವಾ ಅನ್ನೋದ್ರ ಬಗ್ಗೆ. ಅತಿ ಪ್ರಾಚೀನ ಕಾಲದಿಂದಲೂ ಗ್ರಾಮಗಳು ನಮ್ಮ ದೇಶದಲ್ಲಿವೆ. ಭಾರತದ ಅತಿ ಪ್ರಾಚೀನ ಗ್ರಂಥವಾದಂತಹ ಋಗ್ವೇದದಲ್ಲಿಯೂ ಕೂಡ ಗ್ರಾಮಗಳ ಬಗ್ಗೆ ವಿವರಣೆ ಇದೆ, ಉಲ್ಲೇಖ ಇದೆ. ವೇದಗಳು ಪುರಾತನವಾದವುಗಳು. 4 ವೇದಗಳಲ್ಲಿಯೇ ಅತ್ಯಂತ ಪುರಾತನವಾದ ವೇದ ಋಗ್ವೇದ.
ಆ ಋಗ್ವೇದದಲ್ಲಿಯೂ ಸಹ ಗ್ರಾಮಗಳ ಬಗ್ಗೆ ಉಲ್ಲೇಖ ಇದೆ. ಆಗ ಇಡೀ ಸಮಾಜವನ್ನ ಹಲವಾರು ಸಮೂಹಗಳಲ್ಲಿ ವಿಭಜಿಸ್ತಾ ಇದ್ರು. ವೇದಗಳ ಕಾಲದಲ್ಲಿ ಇಡೀ ಸಮಾಜವನ್ನ ಹಲವಾರು ಸಮೂಹಗಳಾಗಿ ವಿಭಜಿಸ್ತಾ ಇದ್ರು ಸಮಾಜವನ್ನ. ಅಂತಹ ಒಂದು ಸಮೂಹಗಳಲ್ಲಿ ಅತಿ ಚಿಕ್ಕ ಸಮೂಹವೇ ಕುಟುಂಬ ಅಂತ. ಅಂತಹ ಹಲವಾರು ಕುಟುಂಬಗಳು ಸೇರಿದಾಗ ಒಂದು ಗ್ರಾಮವಾಗ್ತಾ ಇತ್ತು. ಋಗ್ವೇದದ ಪ್ರಕಾರ ಗ್ರಾಮಗಳು ನಮ್ಮ ದೇಶದ ಸಾಮಾಜಿಕ ಮತ್ತು ರಾಜಕೀಯ ಚಟುವಟಿಕೆಗಳ ಕೇಂದ್ರ ಸ್ಥಾನಗಳಾಗಿದ್ವು. ಅಲ್ಲಿಂದಲೇ ಎಲ್ಲ ಚಟುವಟಿಕೆಗಳು ನಡೀತಾ ಇತ್ತು. ಮುಂದೆ ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಗ್ರಾಮಾಭಿವೃದ್ಧಿಯ ಕಾರ್ಯಕ್ಕಾಗಿ ಹಲವಾರು ಚಟುವಟಿಕೆಗಳು ಪ್ರಾರಂಭವಾಗಿ, ಇವಾಗ ಹಳ್ಳಿಗಳ ಅಭಿವೃದ್ಧಿಗಾಗಿ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದೆ, ಹಲವಾರು ಯೋಜನೆಗಳನ್ನು ರೂಪಿಸಿದೆ. ಉದಾಹರಣೆಗೆ ಪಂಚಾಯತ್ ರಾಜ್ ವ್ಯವಸ್ಥೆ ಇದೆ, ಸಮುದಾಯ ಅಭಿವೃದ್ಧಿ ಯೋಜನೆ, ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತೀವಿ, CDP ಅಂತಾರೆ. ಈ ಎಲ್ಲ ಯೋಜನೆಗಳನ್ನು ಹಳ್ಳಿಗಳ ಏಳಿಗೆಗಾಗಿ ಭಾರತ ಸರ್ಕಾರ ಹಮ್ಮಿಕೊಂಡಿದೆ. ಇಂದು ಪ್ರತಿ ಹಳ್ಳಿಯೂ ಕೂಡ ಪ್ರಜಾಪ್ರಭುತ್ವದ ಪ್ರತಿನಿಧಿಗಳನ್ನೊಳಗೊಂಡ ಸ್ವತಂತ್ರ ಆಡಳಿತ ವ್ಯವಸ್ಥೆಯನ್ನ ಹೊಂದಿದೆ. ಅಂದ್ರೆ ಪ್ರತಿ ಹಳ್ಳಿಯಲ್ಲಿಯೂ ಈಗ ಗ್ರಾಮ ಪಂಚಾಯತ್ಗಳಿದೆ. ಆ ಪಂಚಾಯತ್ಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪ್ರತಿನಿಧಿಗಳನ್ನ ಒಳಗೊಂಡಂತಹ ಸಂಘಟನೆಗಳು. ಹೀಗಾಗಿ ಪ್ರಜಾಪ್ರಭುತ್ವದ ಆಡಳಿತ ವ್ಯವಸ್ಥೆಯನ್ನ ಹೊಂದಿವೆ ಈಗಿನ ಕಾಲದ ಗ್ರಾಮಗಳು. ಈಗ ನಿರ್ದಿಷ್ಟವಾಗಿ ಎಂತಹ ಒಂದು ಪ್ರದೇಶವನ್ನ ನಾವು ಹಳ್ಳಿ ಅಂತ ಕರೀಬಹುದು? ಭಾರತೀಯ ಗ್ರಾಮ ಅರ್ಥವನ್ನ ತಿಳ್ಕೊಳ್ಳೋಣ. ಯಾವ ಒಂದು ಸಮುದಾಯಕ್ಕೆ, ಯಾವ ಒಂದು ನಿರ್ದಿಷ್ಟ ನೆಲೆಗೆ ನಾವು ಹಳ್ಳಿ ಅಂತ ಕರಿಬಹುದು, ಅಲ್ಲಿ ಎಷ್ಟು ಜನಸಂಖ್ಯೆ ಇರಬೇಕು, ಎಷ್ಟು ಪ್ರದೇಶ ಇರಬೇಕು ಅನ್ನೋದರ ಬಗ್ಗೆ. ನಮ್ಮ ದೇಶವು ಹಳ್ಳಿಗಳಿಂದಲೇ ತುಂಬಿದೆಯಾದ್ರೂ ಭಾರತದಲ್ಲಿ ಗ್ರಾಮ ಅಥವಾ ಹಳ್ಳಿ ಅನ್ನೋ ಒಂದು ಪರಿಕಲ್ಪನೆಗೆ ನಿರ್ದಿಷ್ಟವಾದ ಅರ್ಥವನ್ನ ಕೊಡುವಲ್ಲಿ ನಾವು ಅಸಮರ್ಥರಾಗಿದ್ದೇವೆ. ಭಾರತವನ್ನ ಹಳ್ಳಿಗಳ ನಾಡು ಅಂತ ಕರೆದ್ರು, ಆದರೆ ನಿರ್ದಿಷ್ಟವಾಗಿ ಯಾವ ಒಂದು ಪ್ರದೇಶಕ್ಕೆ ಹಳ್ಳಿ ಅಂತ ಕರೀತಾರೆ ಅಂತ ನಾವು ಅರ್ಥ ಕೊಡುವಲ್ಲಿ ಇವತ್ತಿಗೂ ಕೂಡ ಅಸಮರ್ಥರಾಗಿದ್ದೇವೆ ಅಂತ. ಭಾರತ ಸರ್ಕಾರ ಮೊದಲು ಏನ್ ಮಾಡ್ತು ಅಂದ್ರೆ 20ಕ್ಕಿಂತ ಹೆಚ್ಚು ಕುಟುಂಬಗಳಿರುವ, ಅಂದ್ರೆ 20ಕ್ಕಿಂತ ಕಡಿಮೆ ಕುಟುಂಬಗಳಿದ್ರೆ ಅದನ್ನ ಗ್ರಾಮ ಅಂತ ಕನ್ಸಿಡರ್ ಮಾಡೋದಿಲ್ಲ. 20ಕ್ಕಿಂತ ಹೆಚ್ಚು ಕುಟುಂಬಗಳಿರುವ ನೆಲೆ ಅಥವಾ ಸಮುದಾಯವನ್ನು ಗ್ರಾಮ ಅಂತ ಕರೀಲಿಕ್ಕೆ ಮೊದಲು ಯೋಚನೆ ಮಾಡಿತ್ತು. ಆದ್ರೆ ಇದು ಅಷ್ಟೊಂದು ಸರಿಯಾದ ವಿಂಗಡಣೆ ಅನಿಸ್ಲಿಲ್ಲ. ಹೀಗಾಗಿ ನಮ್ಮ ದೇಶದಲ್ಲಿ ಇವಾಗ ಸಾಮಾನ್ಯವಾಗಿ 5,000ಕ್ಕಿಂತ ಕಡಿಮೆ ಜನಸಂಖ್ಯೆ ಇರುವ ಸಮುದಾಯಗಳನ್ನ ಗ್ರಾಮ ಅಂತ ಹೇಳಿ, ಮತ್ತು ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಇರುವ ಒಂದು ನೆಲೆಯನ್ನ ನಗರ ಅಂತ ಹೇಳಿ ಕರೀತಾರೆ. ಸೊ ಪ್ರಮುಖವಾಗಿ ಹಳ್ಳಿಗಳು ಅಂತ ಕರೆಸ್ಕೊಳ್ಬೇಕಾದ್ರೆ ಅಲ್ಲಿ 5,000ಕ್ಕಿಂತ ಕಡಿಮೆ ಜನಸಂಖ್ಯೆ ಇರಬೇಕು. ಆದ್ರೆ ಕೇವಲ ಜನಸಂಖ್ಯೆಯ ಆಧಾರದ ಮೇಲೆ ವರ್ಗೀಕರಣ ಮಾಡಿದರೆ ಅಷ್ಟೊಂದು ಸಮರ್ಪಕವಾಗುವುದಿಲ್ಲ ಅಂಥೇಳಿ ತೀರ್ಮಾನವನ್ನ ಮಾಡಿದ್ರು. ಕೇವಲ ಜನಸಂಖ್ಯೆಯನ್ನು ಆಧಾರವಾಗಿಟ್ಕೊಂಡು ಒಂದು ಪ್ರದೇಶವನ್ನ ಇದು ಹಳ್ಳಿಯ ಅಥವಾ ನಗರವ ಅಂತ ವಿಂಗಡಣೆ ಮಾಡೋದು ಕಷ್ಟ. ಹಾಗಾಗಿ ಆ ವಿಂಗಡಣೆ ಸಮರ್ಪಕ ಅಲ್ಲ ಅನ್ನೋದನ್ನ ಸಮಾಜಶಾಸ್ತ್ರಜ್ಞರು ತಿಳ್ಕೊಂಡ್ರು. ಹೀಗಾಗಿ ಈಗ ಆಧುನಿಕ ಕಾಲದಲ್ಲಿ ಹಳ್ಳಿಗಳ ವರ್ಗೀಕರಣ ಮಾಡುವಾಗ ಒಟ್ಟು ಜನಸಂಖ್ಯೆಯ ಜೊತೆಗೆ ಅಲ್ಲಿಯ ಜನಸಾಂದ್ರತೆ, ಡೆನ್ಸಿಟಿ ಆಫ್ ಪಾಪ್ಯುಲೇಷನ್, ಜನಸಾಂದ್ರತೆ ಮತ್ತು ಜನರ ಮುಖ್ಯ ಉದ್ಯೋಗ, ಅದರ ಜೊತೆಗೆ ಸಮುದಾಯದ ಲಕ್ಷಣಗಳನ್ನು ಕೂಡ ಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಟೋಟಲ್ ಪಾಪ್ಯುಲೇಷನ್, ಡೆನ್ಸಿಟಿ ಆಫ್ ಪಾಪ್ಯುಲೇಷನ್, ಪ್ರೈಮರಿ ಆಕ್ಯುಪೇಷನ್ ಆರ್ ಮೇನ್ ಆಕ್ಯುಪೇಷನ್ ಮತ್ತು ಸಮುದಾಯದ ಲಕ್ಷಣಗಳು, ಫೀಚರ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಕಮ್ಯುನಿಟಿ, ಆಲ್ ಆರ್ ಕನ್ಸಿಡರ್ಡ್ ವೆನ್ ಕೆಟಗರೈಸಿಂಗ್ ಪ್ಲೇಸ್ ಆಸ್ ಸಿಟಿ ಆರ್ ವಿಲೇಜ್. ಆದ್ದರಿಂದ ಇವಾಗ ನಮ್ಮ ದೇಶದಲ್ಲಿ ಒಂದು ಗ್ರಾಮ ಅಂತಂದ್ರೆ ಏನೇನಿರಬೇಕು ನೋಡೋಣ. 5,000ಕ್ಕಿಂತಲೂ ಕಡಿಮೆ ಜನಸಂಖ್ಯೆ ಇದ್ದು ಪ್ರತಿ ಚದರ ಕಿಲೋಮೀಟರ್ಗೆ, ಪರ್ ಸ್ಕ್ವೇರ್ ಕಿಲೋಮೀಟರ್, ಪ್ರತಿ ಚದರ ಕಿಲೋಮೀಟರ್ಗೆ 400ಕ್ಕಿಂತಲೂ ಕಡಿಮೆ ಜನಸಾಂದ್ರತೆ, ಜನಸಂಖ್ಯಾ ಒತ್ತಡ ಅಂತಲೂ ಕರೀತಾರೆ, ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಅಂತೀವಿ. 400ಕ್ಕಿಂತಲೂ ಕಡಿಮೆ ಜನಸಾಂದ್ರತೆ ಇರುವ ಮತ್ತು ಹೆಚ್ಚಾಗಿ ಕೃಷಿ ಅಥವಾ ನಿಸರ್ಗ ಆಧಾರಿತ ಯಾವುದಾದರೊಂದು ಮುಖ್ಯ ಉದ್ಯೋಗವನ್ನ ಹೊಂದಿರುವ ಮತ್ತು ಪ್ರಮುಖವಾಗಿ ಗ್ರಾಮೀಣ ಗುಣಲಕ್ಷಣಗಳಿಂದ ಕೂಡಿರುವ ಚಿಕ್ಕ ಸಮುದಾಯ. ನೋಡಿ, ಈ ಒಂದು ವ್ಯಾಖ್ಯೆಯನ್ನ ಅಥವಾ ಸರ್ಕಾರ ಕೊಟ್ಟಿರುವಂತಹ ಈ ಒಂದು ವ್ಯಾಖ್ಯೆಯನ್ನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ
ನಿರ್ದಿಷ್ಟವಾಗಿ ಒಂದು ಹಳ್ಳಿ ಅಂತ ಅಂದರೆ ಏನು ಅಂತ ನಾವು ತಿಳ್ಕೊಬಹುದು. ನೋಡಿ, ಲಾಸ್ಟಿಗಿದೆ ಒಂದು ಚಿಕ್ಕ ಸಮುದಾಯ. ಇಲ್ಲಿ ಚಿಕ್ಕ ಅಂತಂದ್ರೆ ಗಾತ್ರದಲ್ಲಿ ಚಿಕ್ಕದಾಗಿದೆ ಅಂತ ಅರ್ಥ. ಚಿಕ್ಕ ಸಮುದಾಯ ಅಂತಂದ್ರೆ ಅಲ್ಲಿ ಏನೇನಿರಬೇಕು? 5,000ಕ್ಕಿಂತ ಕಡಿಮೆ ಜನಸಂಖ್ಯೆ ಇರಬೇಕು, 400ಕ್ಕಿಂತ ಕಡಿಮೆ ಜನಸಾಂದ್ರತೆ ಅಂದರೆ 1 ಸ್ಕ್ವೇರ್ ಕಿಲೋಮೀಟರ್ನಲ್ಲಿ ವಾಸಿಸುವ ಒಟ್ಟು ಜನಸಂಖ್ಯೆಗೆ ಜನಸಾಂದ್ರತೆ, ಡೆನ್ಸಿಟಿ ಆಫ್ ಪಾಪ್ಯುಲೇಷನ್, ಪೀಪಲ್ ಲಿವಿಂಗ್ ಪರ್ ಸ್ಕ್ವೇರ್ ಕಿಲೋಮೀಟರ್ ಇಸ್ ಕಾಲ್ಡ್ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್. ಇಷ್ಟನ್ನು 400ಕ್ಕಿಂತ ಕಡಿಮೆ ಜನಸಾಂದ್ರತೆ ಇರಬೇಕು. ಹಾಗೆಯೇ ಕೃಷಿ ಅಥವಾ ನಿಸರ್ಗ ಆಧಾರಿತ ಯಾವುದಾದರೊಂದು ಮುಖ್ಯ ಉದ್ಯೋಗವನ್ನಾಗಿ ಹೊಂದಿರಬೇಕು. ಅಗ್ರಿಕಲ್ಚರ್ ಆರ್ ದ ಆಕ್ಯುಪೇಷನ್ಸ್ ಬೇಸ್ಡ್ ಆನ್ ದ ನೇಚರ್ ಶುಡ್ ಬಿ ಮೇನ್ ಆಕ್ಯುಪೇಷನ್ ಆಫ್ ದ್ಯಾಟ್ ಕಮ್ಯುನಿಟಿ. ಇಷ್ಟೆಲ್ಲ ಇದ್ದಾಗ ಆ ಒಂದು ಸಮುದಾಯವನ್ನ ಗ್ರಾಮ ಸಮುದಾಯ ಅಥವಾ ಹಳ್ಳಿ ಅಂತ ಕರೀತಾರೆ. ಹೀಗೆ ಒಂದು ಗ್ರಾಮ ಅಂತಂದ್ರೆ ಚಿಕ್ಕ ಗಾತ್ರ, ಮುಖಾಮುಖಿ ಸಂಬಂಧ, ನೇರ ಸಂಬಂಧ ಮತ್ತು ಕೃಷಿಯನ್ನು ಪ್ರಧಾನ ಉದ್ಯೋಗವನ್ನಾಗಿ ಮಾಡಿಕೊಂಡಿರುವ ಜನಸಮೂಹ. ಒಂದು ಗ್ರಾಮ ಅಂದ್ರೆ ಜನಸಮೂಹ. ಎಂತಹ ಜನಸಮೂಹ? ಚಿಕ್ಕ ಗಾತ್ರ ಅಂದ್ರೆ ಇಲ್ಲಿ ಕಡಿಮೆ ಜನಸಂಖ್ಯೆ ಇರುವ, ಮುಖಾಮುಖಿ ಸಂಬಂಧ ಅಂದ್ರೆ ನೇರ, ಪ್ರತ್ಯಕ್ಷ, ಪ್ರೈಮರಿ ರಿಲೇಷನ್ಸ್ ಅಂತೀವಿ, ಪ್ರಾಥಮಿಕ ಸಂಬಂಧಗಳು, ದ ಡೈರೆಕ್ಟ್ ಫೇಸ್ ಟು ಫೇಸ್ ರಿಲೇಷನ್ಶಿಪ್ಸ್, ಮತ್ತು ಕೃಷಿಯನ್ನ ಪ್ರಧಾನ ಉದ್ಯೋಗವಾಗಿ ಹೊಂದಿರುವ, ಅಗ್ರಿಕಲ್ಚರ್ ಶುಡ್ ಬಿ ದ ಮೇನ್ ಆಕ್ಯುಪೇಷನ್ ಆಫ್ ದಟ್ ಕಮ್ಯುನಿಟಿ. ಇಷ್ಟೆಲ್ಲ ಲಕ್ಷಣಗಳಿರುವ ಒಂದು ಪ್ರದೇಶವನ್ನ ಗ್ರಾಮ ಅಂತ ಕರಿಬಹುದು ಅನ್ನೋದು ಸಮಾಜಶಾಸ್ತ್ರಜ್ಞರ ಅಭಿಪ್ರಾಯ. ಬನ್ನಿ ಇವಾಗ ಗ್ರಾಮಗಳ ಬಗ್ಗೆ ಬೇರೆ ಬೇರೆ ಸಮಾಜಶಾಸ್ತ್ರಜ್ಞರು ಕೊಟ್ಟಿರುವಂತಹ ವ್ಯಾಖ್ಯೆಗಳನ್ನು ನೋಡೋಣ. ನಿರ್ದಿಷ್ಟವಾಗಿ ಒಂದು ಹಳ್ಳಿ ಅಂದ್ರೆ ಏನು ಅಂತ ವಿವರಿಸಲಿಕ್ಕೆ ಕೆಲವು ತಜ್ಞರು ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ. ಆ ವ್ಯಾಖ್ಯೆಗಳನ್ನು ಅಧ್ಯಯನ ಮಾಡೋಣ. ಮೊದಲನೇದಾಗಿ ವೇದ ಕಾಲದ ಸಾಹಿತ್ಯದ ಪ್ರಕಾರ, ನಾನು ಆಗ್ಲೇನೆ ಹೇಳಿದೆ ಗ್ರಾಮಗಳು ಭಾರತ ದೇಶದಲ್ಲಿ ವೇದ ಕಾಲದಿಂದಲೂ ಅಸ್ತಿತ್ವದಲ್ಲಿವೆ ಅಂತ. ಸೊ ವೇದ ಕಾಲದ ಸಾಹಿತ್ಯದ ಪ್ರಕಾರ ಕೋಟೆ ಗೋಡೆಯ ಹೊರಗಡೆ ವಾಸಿಸುತ್ತಾ ವ್ಯವಸಾಯವನ್ನು ಅಥವಾ ಯಾವುದೇ ಕುಶಲ ಕೈಗಾರಿಕೆಗಳನ್ನು ಮುಖ್ಯ ಉದ್ಯೋಗವನ್ನಾಗಿಟ್ಟುಕೊಂಡು ವಾಸಿಸುತ್ತಿರುವ ಕುಟುಂಬಗಳ ಸಮೂಹವೇ ಗ್ರಾಮ ಸಮುದಾಯ. ನೋಡಿ, ಗ್ರಾಮ ಸಮುದಾಯ ಅಂದ್ರೆ ಒಂದು ಕುಟುಂಬಗಳ ಸಮೂಹ, ಹಲವಾರು ಕುಟುಂಬಗಳು ಸೇರಿದಾಗ ಒಂದು ಗ್ರಾಮ ಆಗುತ್ತೆ ಅಂತೇಳಿ. ಇದರ ಜೊತೆ ಏನಿರಬೇಕು? ಕೋಟೆ ಗೋಡೆಯ ಹೊರಗಡೆ ವಾಸಿಸುತ್ತಾ. ಮೊದಲಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ಕೋಟೆಗಳಿರ್ತಾ ಇತ್ತು. ರಾಜರು ಆಳ್ತಾ ಇದ್ದದ್ರಿಂದ ಕೋಟೆ ಗೋಡೆಗಳನ್ನ ನಿರ್ಮಿಸ್ಕೊಂಡಿರ್ತಾ ಇದ್ರು. ಕೋಟೆ ಗೋಡೆಯ ಹೊರಗಡೆ ವಾಸಿಸ್ತಾ ವ್ಯವಸಾಯವನ್ನ ಅಥವಾ ಯಾವುದೇ ಕುಶಲ ಕೈಗಾರಿಕೆಯನ್ನ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಇವುಗಳನ್ನ ಮುಖ್ಯ ಉದ್ಯೋಗವನ್ನಾಗಿ ಹೊಂದಿರುವ ಚಿಕ್ಕ ಕುಟುಂಬಗಳ ಸಮೂಹಕ್ಕೆ ಗ್ರಾಮ ಅಂತ ಕರಿತಾ ಇದ್ರು ವೇದ ಕಾಲದಲ್ಲಿ. ಈಗ ಎರಡನೇದಾಗಿ ಪ್ರಸಿದ್ಧ ಭಾರತೀಯ ಸಮಾಜಶಾಸ್ತ್ರಜ್ಞೆಯಾದಂತಹ ಇರಾವತಿ ಕಾರ್ವೆಯವರ ಪ್ರಕಾರ ಗ್ರಾಮ ಸಮುದಾಯವು ಒಕ್ಕಲುತನದ ಮೇಲೆ ಅವಲಂಬಿತವಾಗಿ ಸಾಕಷ್ಟು ಅನುಕೂಲತೆಗಳಿಂದ ಬಳಲುತ್ತಿದ್ದರೂ ಸಹ ತನ್ನ ಉದ್ದೇಶವನ್ನು ಈಡೇರಿಸಿಕೊಳ್ಳುವ ಮನೋಭಾವನೆಯನ್ನು ಬೆಳೆಸಿಕೊಂಡು ಸಾಮಾಜಿಕ ಕಟ್ಟಳೆಗಳನ್ನು ಉಳಿಸಿಕೊಂಡು ನಾವು ನಮ್ಮವರು ಎನ್ನುವ ಭಾವನೆಗಳೊಂದಿಗೆ ನೆರೆಹೊರೆಯವರೊಡನೆ ಸಾಮರಸ್ಯದಿಂದ ಬದುಕುವ ಕುಟುಂಬಗಳ ಸಮೂಹವೇ ಗ್ರಾಮ. ವ್ಯಾಖ್ಯೆ ಸ್ವಲ್ಪ ದೊಡ್ಡದಿದೆ, ಸ್ವಲ್ಪ ಉದ್ದವಾಗಿದೆ, ಆದರೆ ತುಂಬ ಅರ್ಥಪೂರ್ಣವಾಗಿದೆ. ಈ ಒಂದು ವ್ಯಾಖ್ಯೆಯನ್ನು ಅಧ್ಯಯನ ಮಾಡಿದರೆ ಗ್ರಾಮಗಳ ಲಕ್ಷಣಗಳನ್ನು ನಾವು ಅಧ್ಯಯನ ಮಾಡಬಹುದು ಅಂತ. ನೋಡಿ, ಗ್ರಾಮ ಸಮುದಾಯ ಅಂದರೆ ಒಂದು ಕುಟುಂಬಗಳ ಸಮೂಹ ಅಂತಾನೆ ಹೇಳ್ತಾರೆ ಇರಾವತಿ ಕಾರ್ವೆಯವರು ಕೂಡ. ಕುಟುಂಬಗಳ ಸಮೂಹ, ಎಂತಹ ಕುಟುಂಬಗಳ ಸಮೂಹ ಅಂದರೆ ಯಾವ ಸಮೂಹ ಒಕ್ಕಲುತನದ ಮೇಲೆ ಅವಲಂಬಿತವಾಗಿದೆಯೋ, ಯಾವ ಪ್ರದೇಶದಲ್ಲಿ ಅನುಕೂಲತೆಗಳಿಲ್ವೋ, ಅನುಕೂಲತೆಗಳಿಂದ ಬಳಲುತ್ತಿದ್ದರೂ ಸಹ, ಅಂದರೆ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಕೊರತೆಗಳೇ ಇರುತ್ತೆ, ಅನಾನುಕೂಲತೆಗಳೇ ಇರುತ್ತೆ. ಸೊ ಅಲ್ಲಿ ಅನುಕೂಲತೆಗಳು ಇರೋದಿಲ್ಲ. ಹಾಗೆಯೇ ಸಾಮಾಜಿಕ ಕಟ್ಟಳೆಗಳನ್ನು ಉಳಿಸಿಕೊಂಡು, ನೋಡಿ, ತನ್ನ ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವ ಮನೋಭಾವನೆಯಿಂದ, ಅಂದರೆ ಒಕ್ಕಟ್ಟು, ಗ್ರಾಮಗಳ ಅಭಿವೃದ್ಧಿಯ ಉದ್ದೇಶದಿಂದಾಗಿ, ಜೊತೆಗೆ ಸಾಮಾಜಿಕ ಕಟ್ಟಳೆಗಳನ್ನು ಉಳಿಸಿಕೊಂಡು, ಅಂದರೆ ಕಟ್ಟಳೆಗಳು ಅಂದರೆ ನಿಯಮಗಳು, ನಿರ್ಬಂಧನೆಗಳು. ನಗರವಾಸಿಗಳು ನಿಯಮ ನಿರ್ಬಂಧನೆಗಳಿಗೆ ಮಹತ್ವ ಕೊಡೋದಿಲ್ಲ, ಆದರೆ ಗ್ರಾಮವಾಸಿಗಳಿದ್ದಾರಲ್ಲ, ಇವರು ಕಟ್ಟಳೆಗಳನ್ನು, ನಿಯಮಗಳನ್ನು, ಸಮುದಾಯದ ಸಂಪ್ರದಾಯಗಳನ್ನು ಚಾಚೂ ತಪ್ಪದೆ ಪಾಲಿಸ್ತಾರೆ. ಇದರ ಜೊತೆಗೆ ಅವರಲ್ಲಿ ನಾವು ನಮ್ಮವರು ಎನ್ನುವ ಭಾವನೆ ಹೆಚ್ಚಾಗಿದೆ. ನೆರೆಹೊರೆಯವರೊಡನೆ ಸಾಮರಸ್ಯದಿಂದ ಬದುಕ್ತಾ ಇರ್ತಾರೆ. ಇಷ್ಟೆಲ್ಲ ಲಕ್ಷಣಗಳನ್ನು ಹೊಂದಿರುವಂತಹ ಕುಟುಂಬಗಳ ಸಮೂಹಕ್ಕೆ ಗ್ರಾಮ ಅಂತ ಕರೀತಾರೆ ಇರಾವತಿ ಕಾರ್ವೆ.
ಇನ್ನು ಮೂರನೇದಾಗಿ ಪಿಟಿರಿನ್, ಸಾರೋಕಿನ್ ಮತ್ತು ಜಿಮ್ಮರ್ಮನ್ ಎಂಬ ಸಮಾಜಶಾಸ್ತ್ರಜ್ಞರ ಪ್ರಕಾರ ಯಾವ ಸಮುದಾಯವು ಪ್ರಮುಖವಾಗಿ ಒಕ್ಕಲುತನದ ಮೇಲೆ ಅವಲಂಬಿಸಿರುತ್ತದೆಯೋ ಮತ್ತು ಯಾವ ಸಮುದಾಯದಲ್ಲಿ ವ್ಯಕ್ತಿಗಳು ಸಾದಾ ಜೀವನ ನಡೆಸುತ್ತಾರೋ ಅಂಥ ಸಮುದಾಯವೇ ಗ್ರಾಮೀಣ ಸಮುದಾಯ. ನೋಡಿ, ಎಲ್ಲಿ ಪ್ರಮುಖವಾಗಿ ಜನ ಒಕ್ಕಲುತನವನ್ನು ಅವಲಂಬಿಸಿರ್ತಾರೋ, ನಾನು ಸಾಕಷ್ಟು ಸಲ ಹೇಳಿದೆ ಗ್ರಾಮಗಳಲ್ಲಿ ಕೃಷಿ ಅಥವಾ ವ್ಯವಸಾಯವೇ ಪ್ರಧಾನ ಉದ್ಯೋಗ. ಜೊತೆಗೆ ಯಾವ ಸಮುದಾಯದಲ್ಲಿ ವ್ಯಕ್ತಿಗಳು ಸಾದಾ ಜೀವನವನ್ನ ನಡೆಸುತ್ತಿದ್ದಾರೋ, ಸಾದಾ ಜೀವನ ಅಂದ್ರೆ ಇಲ್ಲಿ ಸರಳವಾದ ಜೀವನ, ಸಿಂಪಲ್ ಲೈಫ್ ಅಂತ, ಸಾದಾ ಜೀವನ ನಡೆಸುತ್ತಾರೋ ಅಂಥ ಸಮುದಾಯವೇ ಗ್ರಾಮೀಣ ಸಮುದಾಯ. ಯಾಕೆ ಅಂದರೆ ನಗರವಾಸಿಗಳ ಒಂದು ಜೀವನ ಶೈಲಿಗೆ ಹೋಲಿಸಿದರೆ ಗ್ರಾಮೀಣ ಸಮುದಾಯಗಳ ಜನರ ಜೀವನ ಶೈಲಿ ತುಂಬಾ ಸರಳವಾಗಿದೆ, ಸಿಂಪಲ್ ಲೈಫನ್ನು ಲೀಡ್ ಮಾಡ್ತಾರೆ. ಹಾಗಾಗಿ ಇಂತಹ ಒಂದು ಸಮೂಹವನ್ನ ಗ್ರಾಮ ಅಂತ ಕರೀತಾರೆ ಪಿಟಿರಿನ್, ಸಾರೋಕಿನ್ ಮತ್ತು ಜಿಮ್ಮರ್ಮನ್ ಎಂಬ ತಜ್ಞರು. ಈ ಮೂರು ವ್ಯಾಖ್ಯೆಗಳು ಗ್ರಾಮ ಸಮುದಾಯಗಳ ಬಗ್ಗೆ ಬೇರೆ ಬೇರೆ ಸಮಾಜಶಾಸ್ತ್ರಜ್ಞರು ಕೊಟ್ಟಿರುವಂತಹ ವ್ಯಾಖ್ಯೆಗಳು. ಗ್ರಾಮಗಳ ಅರ್ಥ ಮತ್ತು ವ್ಯಾಖ್ಯೆಗಳನ್ನು ತಿಳಿದುಕೊಂಡ ನಂತರ ಭಾರತೀಯ ಗ್ರಾಮಗಳ ಲಕ್ಷಣಗಳನ್ನು ಚರ್ಚೆ ಮಾಡೋಣ. ಲಕ್ಷಣಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಫೀಚರ್ಸ್ ಆಫ್ ಇಂಡಿಯನ್ ಸೊಸೈಟಿ, ಭಾರತೀಯ ಗ್ರಾಮಗಳ ಪ್ರಮುಖ ಲಕ್ಷಣಗಳು. ಮೊದಲನೇದಾಗಿ ಎಷ್ಟು ಲಕ್ಷಣಗಳಿದೆ ಪಾಯಿಂಟ್ಸ್ ಅನ್ನು ನೋಡೋಣ, ನಂತರ ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ. ನಂಬರ್ 1 ಚಿಕ್ಕ ಗಾತ್ರ, ಸ್ಮಾಲ್ ಇನ್ ಸೈಜ್. ನಂಬರ್ 2 ಪ್ರಾಥಮಿಕ ಸಂಬಂಧಗಳು, ಪ್ರೈಮರಿ ರಿಲೇಷನ್ಸ್. ನಂಬರ್ 3 ವ್ಯವಸಾಯ ಮುಖ್ಯ ಉದ್ಯೋಗ, ಅಗ್ರಿಕಲ್ಚರ್ ಇಸ್ ಮೇನ್ ಆಕ್ಯುಪೇಷನ್. ನಂಬರ್ 4 ನೆರೆಹೊರೆ, ನೇಬರ್ಹುಡ್. ನಂಬರ್ 5 ಸರಳ ಜೀವನ, ಸಿಂಪಲ್ ಲೈಫ್. ನಂಬರ್ 6 ಅವಿಭಕ್ತ ಕುಟುಂಬಗಳು, ಜಾಯಿಂಟ್ ಫ್ಯಾಮಿಲೀಸ್. ನಂಬರ್ 7 ಧಾರ್ಮಿಕ ಮನೋಭಾವ, ರಿಲಿಜಿಯಸ್ ಮೈಂಡೆಡ್ನೆಸ್ ಆರ್ ಆಟಿಟ್ಯೂಡ್. ನಂಬರ್ 8 ಅನೌಪಚಾರಿಕ ನಿಯಂತ್ರಣ, ಇನ್ಫಾರ್ಮಲ್ ಕಂಟ್ರೋಲ್. ನಂಬರ್ 9 ಸಂಸ್ಕೃತಿ ಮತ್ತು ಪರಂಪರೆಯ ರಕ್ಷಕರು, ಪ್ರೊಟೆಕ್ಟರ್ಸ್ ಆಫ್ ಕಲ್ಚರ್ ಅಂಡ್ ಟ್ರೆಡಿಷನ್. ನಂಬರ್ 10 ಗ್ರಾಮ ಪಂಚಾಯತ್ಗಳು, ವಿಲೇಜ್ ಪಂಚಾಯತ್ಸ್. ವಿದ್ಯಾರ್ಥಿಗಳೇ, ಬನ್ನಿ ಒಂದೊಂದಾಗಿ ಗ್ರಾಮಗಳ ಲಕ್ಷಣಗಳ ಮಾಹಿತಿಯನ್ನು ಪಡ್ಕೊಳ್ಳೋಣ, ಚರ್ಚೆ ಮಾಡೋಣ. ನಂಬರ್ 1 ಚಿಕ್ಕ ಗಾತ್ರ, ಸ್ಮಾಲ್ ಇನ್ ಸೈಜ್. ಎಲ್ರಿಗೂ ಗೊತ್ತಿರೋ ಹಾಗೆ ಹಳ್ಳಿಗಳು ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ. ಚಿಕ್ಕದಾಗಿದೆ ಅಂತ ನಮ್ಗೆ ಯಾವಾಗ ಗೊತ್ತಾಗುತ್ತೆ? ನಗರಗಳ ಜೊತೆಗೆ ಹೋಲಿಸಿದಾಗ ಹಳ್ಳಿಗಳು ಚಿಕ್ಕದು ಅಂತ ಗೊತ್ತಾಗುತ್ತೆ. ಸೊ ಗ್ರಾಮಗಳು ಯಾವಾಗಲೂ ಗಾತ್ರದಲ್ಲಿ ಚಿಕ್ಕದಾಗಿರುತ್ತವೆ. ಅಂದ್ರೆ ನಗರಗಳಿಗೆ ಹೋಲಿಸಿದರೆ ಭಾರತೀಯ ಹಳ್ಳಿಗಳು ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ. ಇಲ್ಲಿ ಗಾತ್ರ ಅಂತಂದ್ರೆ ಹಳ್ಳಿಗಳ ಒಟ್ಟು ಜನಸಂಖ್ಯೆ, ಟೋಟಲ್ ಪಾಪ್ಯುಲೇಷನ್ ಆಫ್ ದಟ್ ವಿಲೇಜ್ ಕಮ್ಯುನಿಟಿ. ಗ್ರಾಮಗಳಲ್ಲಿ ಯಾವಾಗಲೂ ಕೂಡ ಜನಸಂಖ್ಯೆಯ ಗಾತ್ರ ಅಂದ್ರೆ ಸೈಜ್ ಆಫ್ ಪಾಪ್ಯುಲೇಷನ್ ವಿಲ್ ಬಿ ಲೆಸ್ ಇನ್ ರೂರಲ್ ಕಮ್ಯುನಿಟೀಸ್. ಜನಸಂಖ್ಯೆಯ ಗಾತ್ರ ಅಂದ್ರೆ ಇಲ್ಲಿ ಒಟ್ಟು ಜನಸಂಖ್ಯೆ ಕಡಿಮೆ ಇದೆ, ಜೊತೆಗೆ ಜನಸಾಂದ್ರತೆಯೂ ಕೂಡ ಗ್ರಾಮಗಳಲ್ಲಿ ಕಡಿಮೆಯಾಗಿರುತ್ತೆ. ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಆಲ್ಸೋ ವಿಲ್ ಬಿ ಲೆಸ್ ಇನ್ ವಿಲೇಜಸ್ ಕಂಪೇರಿಂಗ್ ಟು ಅರ್ಬನ್ ಕಮ್ಯುನಿಟೀಸ್. ಸೊ ನಗರ ಸಮುದಾಯಗಳಿಗೆ ಹೋಲಿಸಿದರೆ ಗ್ರಾಮಗಳಲ್ಲಿ ಜನಸಂಖ್ಯಾ ಒತ್ತಡ ಅಥವಾ ಜನಸಾಂದ್ರತೆಯೂ ಕೂಡ ಕಡಿಮೆ ಇರುತ್ತೆ. ಇದಲ್ಲದೇನೆ ಗಾತ್ರ ಅಂದ್ರೆ ಇಲ್ಲಿ ನಾವು ವಿಸ್ತೀರ್ಣವನ್ನು ನೋಡಿದರೂ ಕೂಡ, ವಿಸ್ತೀರ್ಣ ಅಂದ್ರೆ ಭೌಗೋಳಿಕ ಭೂಪ್ರದೇಶ, ವ್ಯಾಪಿಸಿರುವಂತಹ ಪ್ರದೇಶವನ್ನ, ವ್ಯಾಪ್ತಿಯನ್ನ ನೋಡಿದರೂ ಕೂಡ ನಗರಗಳಿಗಿಂತ ಗ್ರಾಮಗಳು ಗಾತ್ರದಲ್ಲಿ ಚಿಕ್ಕದಾಗಿದೆ. ಸೊ ಇಲ್ಲಿ ಒಟ್ನಲ್ಲಿ ಗ್ರಾಮಗಳು ನಗರಗಳಿಗಿಂತ ಗಾತ್ರದಲ್ಲಿ ಚಿಕ್ಕದಾಗಿದೆ. ಇದು ಮೊದಲನೆಯ ಲಕ್ಷಣ. ಎರಡನೇದಾಗಿ ಪ್ರಾಥಮಿಕ ಸಂಬಂಧಗಳು, ಪ್ರೈಮರಿ ರಿಲೇಷನ್ಸ್. ಸಾಮಾನ್ಯವಾಗಿ ಪ್ರಾಥಮಿಕ ಸಂಬಂಧಗಳು, C.H. ಕೂಲೆ ಅವರು ಹೇಳೋ ಪ್ರಕಾರ ಪ್ರಾಥಮಿಕ ಸಂಬಂಧಗಳು ಅಂದ್ರೆ ನೇರ ಮುಖಾಮುಖಿ ಮತ್ತು ಪ್ರತ್ಯಕ್ಷ ಸಂಬಂಧಗಳು, ಡೈರೆಕ್ಟ್ ಫೇಸ್ ಟು ಫೇಸ್ ಅಂಡ್ ಡೈರೆಕ್ಟ್ ಫೇಸ್ ಟು ಫೇಸ್ ರಿಲೇಷನ್ಸ್ ಆರ್ ಕಾಲ್ಡ್ ಆಸ್ ಪ್ರೈಮರಿ ರಿಲೇಷನ್ಸ್. ಹಳ್ಳಿಗಳು ಗಾತ್ರದಲ್ಲಿ ಚಿಕ್ಕದಾಗಿರೋದ್ರಿಂದ ವ್ಯಕ್ತಿಗಳ ನಡುವೆ ಪ್ರಾಥಮಿಕ ಸಂಬಂಧ ಬೆಳೆದು ಬರಲಿಕ್ಕೆ ಸಾಧ್ಯ ಉಂಟು. ನೇರ ಮುಖಾಮುಖಿ ಅಂದ್ರೆ ಏನು? ಪರಸ್ಪರ ಮುಖ ಪರಿಚಯ ಇರಬೇಕು, ಪರಸ್ಪರ ವ್ಯಕ್ತಿಗಳು ಪರಿಚಯ ಇರಬೇಕು, ಅದನ್ನ ಪ್ರತ್ಯಕ್ಷ ಸಂಬಂಧಗಳು ಅಂತಾರೆ. ಈ ಪ್ರತ್ಯಕ್ಷ ಸಂಬಂಧಗಳು ಹಳ್ಳಿಗಳಲ್ಲಿ ಮಾತ್ರ ಕಾಣ್ಲಿಕ್ಕೆ ಸಾಧ್ಯ. ಯಾಕೆ ಅಂದ್ರೆ ಹಳ್ಳಿಗಳಲ್ಲಿ ಜನಸಂಖ್ಯೆ ಕಡಿಮೆ ಇರೋದ್ರಿಂದ, ಗಾತ್ರ ಚಿಕ್ಕದಿರೋದ್ರಿಂದ ಎಲ್ಲರಿಗೂ ಪರಿಚಯ ಇರ್ತಾರೆ. ಹಳ್ಳಿಗಳಲ್ಲಿ ಪರಸ್ಪರ ಪರಿಚಯ ಚೆನ್ನಾಗಿ ಇರುತ್ತೆ. ಇದು ನಗರಗಳಲ್ಲಿ ಸಾಧ್ಯ ಇಲ್ಲ. ಯಾಕೆಂದ್ರೆ ನಗರಗಳಲ್ಲಿ ಜನಸಂಖ್ಯೆ ಹೆಚ್ಚಿರುತ್ತೆ. ಇನ್ನು ಗ್ರಾಮಗಳಲ್ಲಿ ವಾಸಿಸುವ ಜನರೆಲ್ಲರೂ
ಪರಸ್ಪರ ಒಬ್ಬರಿಗೊಬ್ಬರು ಪರಿಚಿತರಿರ್ತಾರೆ. ಜೊತೆಗೆ ಒಂದು ಕುಟುಂಬದ ಪರಿಚಯ ಇನ್ನೊಂದು ಕುಟುಂಬಕ್ಕೆ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ರಸ್ತೆಯಲ್ಲಿ ಯಾರಾದರೂ ಅಡ್ಡಾಡ್ತಾ ಇದ್ರೆ ಆ ಮಕ್ಕಳು ಅಥವಾ ಆ ವ್ಯಕ್ತಿ ಯಾವ ಕುಟುಂಬಕ್ಕೆ ಸೇರಿದವರು ಅಂತ ಗ್ರಾಮಗಳಿಗೆ ಎಲ್ಲರಿಗೂ ಗೊತ್ತಿರತ್ತೆ. ಯಾಕೆ ಗೊತ್ತಿರಲಿಕ್ಕೆ ಸಾಧ್ಯ? ಗ್ರಾಮಗಳು ಚಿಕ್ಕದಾಗಿದೆ. ಹಳ್ಳಿಗಳಲ್ಲಿರುವ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಸಮೂಹಗಳೊಂದಿಗೆ ಅಲ್ಲಿಯ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನೇರ ಮತ್ತು ಪ್ರತ್ಯಕ್ಷ ಸಂಬಂಧವನ್ನು ಹೊಂದಿರ್ತಾನೆ. ಅಂದರೆ ಅಲ್ಲಿ ಏನೇ ಸಮೂಹಗಳಿರಲಿ ಆ ಎಲ್ಲ ಸಮೂಹಗಳ ಜೊತೆಗೂ ನೇರವಾದಂತಹ ಸಂಬಂಧ ಇರುತ್ತೆ. ಆದ್ದರಿಂದಲೇ ಹಳ್ಳಿಗಳಲ್ಲಿ ಜನರ ನಡುವೆ ಪ್ರೀತಿ, ವಾತ್ಸಲ್ಯ, ಗೌರವ, ನಂಬಿಕೆ, ಸಹಕಾರ ಮುಂತಾದವುಗಳು ಹೆಚ್ಚಾಗಿರೋದನ್ನು ಕಾಣಬಹುದು. ನಗರವಾಸಿಗಳಿಗಿಂತ ಈ ಎಲ್ಲ ಜೀವನ ಮೌಲ್ಯಗಳು ಹಳ್ಳಿಯ ಜನರಲ್ಲಿ ಹೆಚ್ಚಾಗಿರುತ್ತೆ. ಇಂತಹ ಪ್ರಾಥಮಿಕ ಸಂಬಂಧಗಳು ಹೆಚ್ಚು ಶಾಶ್ವತವಾಗಿರುತ್ತೆ. ಯಾವಾಗಲೂ ಪ್ರೈಮರಿ ರಿಲೇಷನ್ಸ್ ಆರ್ ಮೋರ್ ಪರ್ಮನೆಂಟ್ ಆ್ಯಂಡ್ ಮೋರ್ ಎಂಡ್ಯೂರಿಂಗ್ ಅಂತ ಹೇಳ್ತೇವೆ. ಪ್ರಾಥಮಿಕ ಸಂಬಂಧಗಳು ಹೆಚ್ಚು ಶಾಶ್ವತವಾದವುಗಳು, ಹೆಚ್ಚು ದೀರ್ಘಕಾಲ ಬಾಳುವಂಥವುಗಳು. ನಗರವಾಸಿಗಳಂತೆ ಹಳ್ಳಿಯ ಜನರ ಸಂಬಂಧಗಳು ಅಸಹಜವಲ್ಲ ಮತ್ತು ಔಪಚಾರಿಕವೂ ಅಲ್ಲ. ನಗರಗಳಲ್ಲಿ ಕೃತ್ರಿಮತೆ ಎದ್ದು ಕಾಣ್ತಾ ಇರುತ್ತೆ. ಕೃತಕ ಸಂಬಂಧಗಳನ್ನು ಹೊಂದಿರ್ತಾರೆ ಜನ. ಓನ್ಲಿ ಫಾರ್ ನೇಮ್ ಸೇಕ್ ಅಂತ ಹೇಳ್ತೇವೆ, ನಾಮಕೆ ವಾಸ್ತೆ ಅಂತಾರೆ. ಹೆಸರಿಗೆ ಮಾತ್ರ ಸಂಬಂಧಗಳು, ಹಾಯ್ ಬಾಯ್ ಸಂಬಂಧಗಳಿದೆ. ಆದರೆ ಹಳ್ಳಿಗಳಲ್ಲಿ ಹಾಗಲ್ಲ. ಹಳ್ಳಿಗಳಲ್ಲಿ ಆತ್ಮೀಯ ಸಂಬಂಧಗಳನ್ನು ಕಾಣ್ತೇವೆ. ಔಪಚಾರಿಕ ಸಂಬಂಧಗಳಿಲ್ಲ, ಕಾಟಾಚಾರದ ಸಂಬಂಧಗಳಿಲ್ಲ, ಕೃತಕ ಸಂಬಂಧಗಳಿಲ್ಲ. ಹಳ್ಳಿಯ ಜನರ ಸಂಬಂಧಗಳೇನಿದ್ರೂ ಸ್ವಾಭಾವಿಕವಾದವುಗಳು ಮತ್ತು ನೈಸರ್ಗಿಕವಾದವುಗಳು. ಯಾಕೆ ಅಂದರೆ ಸಂಬಂಧಗಳೇ ಹಳ್ಳಿಯ ಜನರ ಜೀವನದ ಗುರಿಯಾಗಿರುತ್ತೆ. ಅಂದರೆ ಒಳ್ಳೆಯ ಸಂಬಂಧಗಳನ್ನು ಹೊಂದೋದೇ ಹಳ್ಳಿಯ ಜನರ ಪ್ರಮುಖ ಗುರಿ. ಹಾಗಾಗಿ ಉತ್ತಮ ಬಾಂಧವ್ಯಗಳನ್ನು ನಾವು ಹಳ್ಳಿಗಳಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಪ್ರಾಥಮಿಕ ಸಂಬಂಧಗಳು ಹಳ್ಳಿಯ ಜೀವಾಳ ಅಂತಾನೆ ಹೇಳ್ತಾರೆ. ಇನ್ನು ಮೂರನೇದಾಗಿ ವ್ಯವಸಾಯ ಮುಖ್ಯ ಉದ್ಯೋಗ. ಅಗ್ರಿಕಲ್ಚರ್ ಈಸ್ ಮೇನ್ ಆಕ್ಯುಪೇಷನ್. ಎಲ್ರಿಗೂ ಗೊತ್ತಿರೋ ಹಾಗೆ ಭಾರತ ದೇಶದಲ್ಲಿ ಹಳ್ಳಿಗಳು ಹೆಚ್ಚಾಗಿದೆ. ಹಳ್ಳಿಗಳಲ್ಲಿ ವಾಸಿಸುವವರೆಲ್ಲರೂ ಹೆಚ್ಚಾಗಿ ಕೃಷಿಯನ್ನು ಅವಲಂಬಿಸಿದ್ದಾರೆ. ಭಾರತ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ 60%ಕ್ಕಿಂತಲೂ ಹೆಚ್ಚು ಜನರು ಹಳ್ಳಿಗಳಲ್ಲಿಯೇ ವಾಸ ಮಾಡ್ತಾ ವ್ಯವಸಾಯವನ್ನೇ ಮುಖ್ಯ ಉದ್ಯೋಗವನ್ನಾಗಿ ಮಾಡಿಕೊಂಡಿದ್ದಾರೆ. ವ್ಯವಸಾಯವು ಹಳ್ಳಿಯ ಜನರ ಜೀವನದ ಮೇಲೆ ತುಂಬ ಪ್ರಭಾವವನ್ನು ಬೀರುತ್ತೆ. ವ್ಯವಸಾಯವೇ ಅವರ ಜೀವನದ ಮುಖ್ಯ ಉದ್ಯೋಗ. ಗ್ರಾಮಗಳಲ್ಲಿ ಜನರು ಯಾವಾಗಲೂ ಕೃಷಿ ಅಥವಾ ಕೃಷಿಯನ್ನು ಆಧರಿಸಿದ ಉದ್ಯೋಗಗಳಲ್ಲಿ ತೊಡಗಿರ್ತಾರೆ. ಒಂದು ವ್ಯವಸಾಯವನ್ನು ಮಾಡ್ತಾ ಇರ್ತಾರೆ, ಅಥವಾ ವ್ಯವಸಾಯಕ್ಕೆ ಸಂಬಂಧಿಸಿದ ವ್ಯವಸಾಯವನ್ನು ಅವಲಂಬಿಸಿದ ಯಾವುದಾದ್ರೂ ಉದ್ಯೋಗ. ಉದಾಹರಣೆಗೆ ಕಮ್ಮಾರಿಕೆ, ಕುಂಬಾರಿಕೆ, ನೇಕಾರಿಕೆ, ಬುಟ್ಟಿ ಹೆಣೆಯೋದು ಮೊದಲಾದವುಗಳನ್ನು ಹಳ್ಳಿಗಳಲ್ಲಿ ಮಾಡ್ತಾ ಇರ್ತಾರೆ. ಕೃಷಿ ಭೂಮಿಯ ಮೇಲೆ ಅಥವಾ ತಮ್ಮ ಭೂಮಿಯ ಮೇಲೆ, ವ್ಯವಸಾಯ ಭೂಮಿಯ ಮೇಲೆ ಅವರಿಗೆ ಯಾವಾಗಲೂ ವಿಶೇಷ ಗೌರವ ಇರುತ್ತೆ. ಹಳ್ಳಿಯ ಜನರು ಕೃಷಿ ಭೂಮಿಯನ್ನು ಭೂಮಿ ತಾಯಿ ಅಂತಾನೆ ಪೂಜೆ ಮಾಡ್ತಾರೆ. ಜೊತೆಗೆ ತಮ್ಮನ್ನು ತಾವು ಭೂಮಿ ತಾಯಿಯ ಮಕ್ಕಳು ಅಂತ ಭಾವಿಸ್ತಾರೆ. ಹೀಗಾಗಿ ವ್ಯವಸಾಯ ಅವರ ಜೀವನದ ಧಾರ್ಮಿಕ, ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಚಟುವಟಿಕೆಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ. ಒಕ್ಕಲುತನವನ್ನೇ ಕೇಂದ್ರವನ್ನಾಗಿಟ್ಟುಕೊಂಡು ಹಳ್ಳಿಗಳಲ್ಲಿ ಹಬ್ಬ ಹುಣ್ಣಿಮೆಗಳನ್ನು, ಜಾತ್ರೆ ಮತ್ತು ಉತ್ಸವಗಳನ್ನು ಅಲ್ಲದೆ ಇತರ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಆಚರಿಸ್ತಾರೆ. ಜಾತ್ರೆ, ಉತ್ಸವಗಳು, ಹಬ್ಬ ಹುಣ್ಣಿಮೆಗಳು ಎಲ್ಲ ಕೃಷಿಗೆ ಸಂಬಂಧಿಸಿದಂತೆ ಚಟುವಟಿಕೆಗಳನ್ನು ಆಚರಿಸ್ತಾರೆ. ಪ್ರತಿ ಹಬ್ಬದಲ್ಲೂ ಕೂಡ ತಮ್ಮ ಹೊಲವನ್ನು ಪೂಜೆ ಮಾಡ್ತಾರೆ, ಹೊಲ ಗದ್ದೆಗಳ ಪೂಜೆ ಮಾಡಿ ಸಂಭ್ರಮಿಸ್ತಾರೆ. ಕೃಷಿಯನ್ನು ಕೇಂದ್ರವಾಗಿಟ್ಟುಕೊಂಡು ಹಬ್ಬ ಹುಣ್ಣಿಮೆಗಳನ್ನು ಹಳ್ಳಿಗಳಲ್ಲಿ ಆಚರಿಸ್ತಾರೆ. ಹೀಗಾಗಿ ಕೃಷಿ ಅನ್ನೋದು ಅವರ ಜೀವನಕ್ಕೆ ಆಧಾರವಾಗಿರುವಂತಹ ಒಂದು ಉದ್ಯೋಗ ಅಂತ ಹೇಳ್ಬಹುದು. ನಂಬರ್ 4, ನೆರೆಹೊರೆ, ನೇಬರ್ಹುಡ್. ನೆರೆ ಹೊರೆ ಅಂತ ಕರೀತಾರೆ. ಸಾಮಾನ್ಯವಾಗಿ ನೆರೆ ಅನ್ನೋದು ಹೊರೆಯಾಗಿರಬಾರ್ದು ಅಂತ ಹೇಳ್ತಾರೆ. ಆ ನೆರೆ ಅನ್ನೋದು ನಗರಗಳಲ್ಲಿ ಹೊರೆಯಾಗಿ ಪರಿಣಮಿಸಬಹುದು ಹೊರತು ಹಳ್ಳಿಗಳಲ್ಲ. ಹಳ್ಳಿಗಳಲ್ಲಿ ನೆರೆಹೊರೆಯೇ ಪ್ರಮುಖವಾದದ್ದು. ನೆರೆಹೊರೆಯ ಸಂಬಂಧಗಳು ಅವರ ಜೀವಾಳವಾಗಿರುತ್ತೆ. ಮಾನವನ ಜೀವನದಲ್ಲಿ ನೆರೆಹೊರೆಗೆ ತುಂಬ ಮಹತ್ವದ ಸ್ಥಾನವಿದೆ. ನೆರೆಹೊರೆಯಲ್ಲಿರುವ ಜನರು ವ್ಯಕ್ತಿಯ ವ್ಯಕ್ತಿತ್ವದ ಮೇಲೆ ತುಂಬ ಪ್ರಭಾವ ಬೀರ್ತಾರೆ. ಅಂದರೆ
ಮಗುವಿನ ವ್ಯಕ್ತಿತ್ವದ ಮೇಲೆ, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಮೇಲೆ ಹಲವಾರು ಅಂಶಗಳು ಪ್ರಭಾವ ಬೀರುತ್ತೆ. ಮೊದಲನೇದು ಕುಟುಂಬ, ಎರಡನೇದು ಶಾಲೆ, ಮೂರನೇದು ನೆರೆಹೊರೆ, ಅಕ್ಕಪಕ್ಕದಲ್ಲಿರುವವರೂ ಕೂಡ ನಮ್ಮ ವ್ಯಕ್ತಿತ್ವದ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರ್ತಾರೆ. ಉತ್ತಮವಾದ ಮತ್ತು ನಿಜವಾದ ನೆರೆಹೊರೆಯನ್ನು ಕಾಣುವುದು ಹಳ್ಳಿಗಳಲ್ಲಿ ಮಾತ್ರ. ವ್ಯವಸಾಯವೇ ಹಳ್ಳಿಯ ಜನರ ಪ್ರಧಾನ ಉದ್ಯೋಗ ಆಗಿರೋದ್ರಿಂದ ವ್ಯವಸಾಯಕ್ಕೆ ಹಲವಾರು ಜನರ ಸಹಾಯ ಮತ್ತು ಸಹಕಾರದ ಅವಶ್ಯಕತೆ ಇದೆ. ಹೀಗಾಗಿ ನೆರೆಹೊರೆಯವರ ಸಹಾಯ ಸಹಕಾರವಿಲ್ಲದೆ ಹಳ್ಳಿಯ ಜನರು ಜೀವನ ಸಾಗಿಸೋದು ಕಷ್ಟ. ವ್ಯವಸಾಯ ಅನ್ನೋದೇನಿದೆ, ಬಹಳಷ್ಟು ಜನರ ಸಹಕಾರ ಬೇಕು. ಹಳ್ಳಿಗಳಲ್ಲಿ ನೋಡಿ, ಒಬ್ಬರ ಹೊಲದಲ್ಲಿ ಇನ್ನೊಬ್ಬರು ಹೋಗಿ ಕೆಲಸ ಮಾಡೋದಿದೆ, ಒಬ್ಬರ ಎತ್ತುಗಳನ್ನು ಸಾಲವಾಗಿ ಪಡ್ಕೊಂಡು ಇನ್ನೊಬ್ಬರು ಹೊಲಗಳಲ್ಲಿ ಕೆಲಸ ಮಾಡೋದಿದೆ, ಒಬ್ಬರ ಟ್ರ್ಯಾಕ್ಟರ್ಗಳನ್ನು ಬಳಸ್ಕೊಂಡು ಇನ್ನೊಬ್ಬರು ಕೆಲಸ ಮಾಡೋದಿದೆ. ಹಾಗೆ ಪರಸ್ಪರರು ಸಹಾಯ ಮಾಡ್ತಾರೆ ಹಳ್ಳಿಗಳಲ್ಲಿ. ಇದರಿಂದಾಗಿ ಅವರಲ್ಲಿ ಬಾಂಧವ್ಯಗಳು, ನೆರೆಹೊರೆಯ ಬಾಂಧವ್ಯಗಳು ತುಂಬ ಜೀವಂತವಾಗಿರುತ್ತೆ. ಹಳ್ಳಿಗಳಲ್ಲಿ ಪ್ರಾಥಮಿಕ ಸಂಬಂಧಗಳೇ ಹೆಚ್ಚಾಗಿರುತ್ತೆ. ಹೀಗಾಗಿ ಅವರು ಪರಸ್ಪರರ ಸುಖ ದುಃಖಗಳಲ್ಲಿ, ನೋವು ನಲಿವುಗಳಲ್ಲಿ ಭಾಗಿಗಳಾಗ್ತಾರೆ. ನೆರೆಹೊರೆಯಲ್ಲಿರುವವರು ಪರಸ್ಪರ ಸುಖ ದುಃಖವನ್ನು ಹಂಚ್ಕೊಳ್ತಾರೆ. ಅಕ್ಕಪಕ್ಕದಲ್ಲಿರುವ ಜನ ಹಳ್ಳಿಗಳಲ್ಲಿ ಸಂತೋಷವನ್ನೂ ಹಂಚ್ಕೊಳ್ತಾರೆ, ದುಃಖವನ್ನೂ ಹಂಚ್ಕೊಳ್ತಾರೆ. ಮನೇಲಿ ಏನಾದರೂ ಕಷ್ಟ ಇದ್ರೂ ಕೂಡ ಪಕ್ಕದ ಮನೇಲಿ ಹೇಳ್ಕೊಂಡು ಸಮಾಧಾನ ಮಾಡ್ಕೊಳ್ತಾರೆ. ಮನೇಲಿ ಏನಾದರೂ ಸಂತೋಷ ಇದ್ದರೆ ಅವರ ಜೊತೆಗೆ ಖುಷಿಯಿಂದ ಹಂಚ್ಕೊಳ್ತಾರೆ. ಈ ಒಂದು ಪರಿಸ್ಥಿತಿ ನಗರಗಳಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ನಗರವಾಸಿಗಳು ಕಷ್ಟವನ್ನೂ ಹೇಳ್ಕೊಳ್ಳೋದಿಲ್ಲ ಪಕ್ಕದ ಮನೆಯವ್ರ ಜೊತೆ, ಹಾಗೆಯೇ ಸುಖವನ್ನೂ ಹಂಚಿಕೊಳ್ಳೋದಿಲ್ಲ. ಕಷ್ಟವನ್ನು ಹೇಳ್ಕೊಂಡ್ರೆ ಎಲ್ಲಿ ಆಡ್ಕೊಳ್ತಾರೋ ಅನ್ನೋ ಭಯ, ಸುಖ ಅಥವಾ ಸಂತೋಷವನ್ನು ಹಂಚ್ಕೊಂಡ್ರೆ ಎಲ್ಲಿ ಹೊಟ್ಟೆ ಕಿಚ್ಚು ಪಡ್ತಾರೋ ತಮ್ಮ ಬಗ್ಗೆ ಅನ್ನೋ ಭಯ. ಹಾಗಾಗಿ ಎರಡೂ ಇಲ್ಲ ನಗರಗಳಲ್ಲಿ. ಆದರೆ ಹಳ್ಳಿಗಳಲ್ಲಿ ಮಾತ್ರ ಪರಸ್ಪರರು ನೋವು ನಲಿವುಗಳನ್ನು ಹಂಚಿಕೊಳ್ತಾರೆ. ಹೀಗೆ ಹಳ್ಳಿಗಳಲ್ಲಿ ನೆರೆಹೊರೆಯ ಜನರಲ್ಲಿ ಆತ್ಮೀಯ ಸಂಬಂಧಗಳನ್ನು ನಾವು ಕಾಣಬಹುದು. ದಿನನಿತ್ಯದ ಜೀವನ ನಡೆಸಲಿಕ್ಕೆ ಹಳ್ಳಿಗಳಲ್ಲಿ ಪರಸ್ಪರ ಸಹಾಯ ಸಹಕಾರ ಅತಿ ಅವಶ್ಯಕ. ಇನ್ನು 5ನೇ ಲಕ್ಷಣ ಸರಳ ಜೀವನ, ಸಿಂಪಲ್ ಲೈಫ್ ಅಂತ. ಸಾಮಾನ್ಯವಾಗಿ ಹಳ್ಳಿಯ ಜನರು ಯಾವಾಗಲೂ ಸರಳವಾದ ಮತ್ತು ಮಿತವ್ಯಯದ ಜೀವನವನ್ನು ನಡೆಸ್ತಾರೆ. ಇಕನಾಮಿಕಲ್ ಲೈಫ್, ಸಿಂಪಲ್ ಆ್ಯಂಡ್ ಇಕನಾಮಿಕ್ ಲೈಫ್ ಅಂತ ಹೇಳ್ತೇವೆ. ಯಾಕೆ ಇಕನಾಮಿಕ್ ಲೈಫ್, ಯಾಕೆ ಮಿತವ್ಯಯದ ಜೀವನ ನಡೆಸ್ತಾರೆ ಅಂದರೆ, ಗ್ರಾಮೀಣ ಜನರಿಗೆ ಬೇಡಿಕೆಗಳೂ ಕಡಿಮೆ. ಹೀಗಾಗಿ ಸಂತೃಪ್ತಿಯೇ ಹಳ್ಳಿಯ ಜನರ ಪ್ರಮುಖ ಲಕ್ಷಣ. ಕಂಟೆಂಟ್ನೆಸ್ ಇಸ್ ದ ಮೇನ್ ಫೀಚರ್ ಆಫ್ ವಿಲೇಜ್ ಪೀಪಲ್ ಅಂತ. ಸಂತೃಪ್ತಿ ಅಥವಾ ತೃಪ್ತಿಕರ ಜೀವನ, ಸಂತೃಪ್ತಿ ಅನ್ನೋದು ಹಳ್ಳಿಗಳ ಜನರಲ್ಲಿದೆ. ಸಂತೃಪ್ತಿ ಅಂದ್ರೆ ಏನು? ಸಾಕಪ್ಪ, ದೇವರೆಲ್ಲ ಕೊಟ್ಟಿದ್ದಾನೆ, ಆರಾಮಿದ್ದೇನೆ ನಾನು ಅಂತ. ಆದರೆ ನಗರವಾಸಿಗಳಲ್ಲಿ ಇದು ಇಲ್ಲ. ಸಂತೃಪ್ತಿ ಯಾಕೆ ಹಳ್ಳಿಯ ಜನರಲ್ಲಿದೆ ಅಂದರೆ, ಅವರಿಗೆ ಬೇಡಿಕೆಗಳು ಕಡಿಮೆ, ಆಸೆ ಆಕಾಂಕ್ಷೆಗಳು ಕಡಿಮೆ, ಇದ್ದದ್ದರಲ್ಲಿಯೇ ತೃಪ್ತಿಕರ ಜೀವನವನ್ನು ನಡೆಸ್ತಾರೆ. ಆದರೆ ನಗರವಾಸಿಗಳಲ್ಲಿ ಸಂತೃಪ್ತಿ ಅನ್ನೋದಿಲ್ಲ. ಯಾಕಿಲ್ಲ ಅಂದರೆ, ನಗರವಾಸಿಗಳಿಗೆ ಬೇಡಿಕೆಗಳು ಹಲವಾರು, ಮಿತಿ ಇಲ್ಲದ ಬೇಡಿಕೆಗಳು. ಹಾಗಾಗಿ ತೃಪ್ತಿ ಅನ್ನೋದೇ ಇಲ್ಲ. ಗ್ರಾಮೀಣ ಜನರಿಗೆ ಬೇಡಿಕೆಗಳು ಕಡಿಮೆ ಇರೋದ್ರಿಂದ ತಮ್ಮಲ್ಲಿಯೇ ಪೂರೈಸಿಕೊಂಡು ಸಂತೃಪ್ತಿಯ ಜೀವನವನ್ನ ನಡೆಸ್ತಾರೆ. ಸೊ ನಗರವಾಸಿಗಳಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಳ್ಳಿಯ ಜನರ ಜೀವನ ಯಾವಾಗಲೂ ಕೂಡ ನಿಸರ್ಗದ ಮೇಲೆ ಆಧಾರವಾಗಿದೆ. ಅಂದರೆ ಅವರ ಮುಖ್ಯ ಉದ್ಯೋಗವಾದಂತಹ ಕೃಷಿ ಏನಿದೆ, ನಿಸರ್ಗದ ಮೇಲೆ ಅಥವಾ ಮಳೆಯ ಮೇಲೆ ಅವಲಂಬಿಸಿದೆ. ಇಟ್ ಈಸ್ ಟೋಟಲಿ ಡಿಪೆಂಡೆಡ್ ಅಪಾನ್ ದ ನೇಚರ್ ಆರ್ ರೈನ್ ವಿ ಕ್ಯಾನ್ ಸೇ. ಸೊ ಒಂದು ವೇಳೆ ಮಳೆ ಬಂದರೆ ರೈತನಿಗೆ ಉತ್ತಮ ಆದಾಯ ಬರುತ್ತೆ, ಬಂಪರ್ ಬೆಳೆ ಬರುತ್ತೆ, ರೈತನ ಆದಾಯ ಚೆನ್ನಾಗಾಗುತ್ತೆ. ಒಂದು ವೇಳೆ ಮಳೆ ಬರಗಾಲ ಬಿದ್ದುಬಿಟ್ರೆ ರೈತನಿಗೆ ಆದಾಯ ಬರೋದಿಲ್ಲ, ಅವನ ಆದಾಯ ತುಂಬ ಕುಂಠಿತವಾಗಿ ಬಿಡುತ್ತೆ. ಹಾಗಾಗಿ ಅನಿಯಮಿತ ಆದಾಯವನ್ನ ರೈತ ಹೊಂದಿರ್ತಾನೆ. ಹಿಸ್ ಇನ್ಕಮ್ ಈಸ್ ಅನ್ಸರ್ಟನ್. ಬಂದರೆ ಬಂತು, ಬರದೇ ಹೋದರೆ ಇಲ್ಲ ಅಂತ. ಯಾಕೆಂದರೆ ಕೃಷಿಯನ್ನ ಗ್ಯಾಂಬ್ಲಿಂಗ್ ಅಂತ ಕರೀತಾರೆ. ಅಗ್ರಿಕಲ್ಚರ್ ಇಸ್ ಲೈಕ್ ಗ್ಯಾಂಬ್ಲಿಂಗ್ ಅಂತ, ಜೂಜಾಟ ಇದ್ದ ಹಾಗೆ ಅಂತ. ಯಾಕೆ ಜೂಜಾಟ ಅಂತ ಕರೀತಾರೆ? ಜೂಜಾಟದಲ್ಲಿ ಹಣ ಹಾಕಿರ್ತಾರೆ, ಬಂದರೆ ಜಾಸ್ತಿ ಬರ್ಬೋದು, ಇಲ್ಲ ಹಾಕಿದ ಹಣವೂ ಹೋಗ್ಬಹುದು ಅಂತ. ಹಾಗೆ ರೈತನಿಗೆ ಮಳೆಯಾದರೆ ಬಂಪರ್ ಬೆಳೆ ಬಂದು ಅವನ ಆದಾಯ ಸುಧಾರಿಸಬಹುದು, ಮಳೆ ಆಗದೆ ಬರಗಾಲ ಬಿದ್ದರೆ ಪೂರ್ತಿ ಎಲ್ಲವನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ಬರಬಹುದು. ಅದಕ್ಕೋಸ್ಕರ ಅವನು ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಮಿತವ್ಯಯದ ಜೀವನ ನಡೆಸ್ತಾನೆ. ಇದ್ದದ್ದೆಲ್ಲವನ್ನು ಖರ್ಚು ಮಾಡೋದಿಲ್ಲ ಅವನು, ಮುಂದಿನ ಭವಿಷ್ಯಕ್ಕೂ ಸ್ವಲ್ಪ ಇಟ್ಕೊಂಡು ಕಡಿಮೆ ಖರ್ಚಿನಲ್ಲಿ ಮಿತವ್ಯಯದ ಜೀವನವನ್ನ ನಡೆಸ್ತಾನೆ. ಸೊ ಯಾವಾಗಲೂ ರೈತರ ಜೀವನ ಅಥವಾ ಹಳ್ಳಿಯ ಜನರ ಜೀವನ ಮಿತವ್ಯಯದ ಜೀವನ. ಜೊತೆಗೆ ಹಳ್ಳಿಯ ಜನರ ಜೀವನ ನೈಸರ್ಗಿಕವಾದದ್ದು, ನ್ಯಾಚುರಲ್ ಲೈಫ್ ಅವ್ರದ್ದು.
ಕೃತ್ರಿಮತೆಯಿಂದ ತುಂಬಾ ದೂರ ಇರ್ತಾರೆ. ಕೃತ್ರಿಮವಾದ ಜೀವನ ಇಲ್ಲ. ಯಾಕೆಂದ್ರೆ ನೋಡಿ, ನಗರಗಳಲ್ಲಾದ್ರೆ ನಾವೆಲ್ಲ ಕೃತ್ರಿಮ ಜೀವನ ಅಂದ್ರೇನು, ನಗರವಾಸಿಗಳು ಇನ್ನೊಬ್ಬರಿಗಾಗಿ ಜೀವನ ಮಾಡುವಂಥವ್ರು, ಬೇರೆಯವರು ನೋಡ್ತಾರಲ್ಲ ಅಂತ ನಾವು ಜೀವನ ಮಾಡುವಂಥವರು. ಆದರೆ ಹಳ್ಳಿಯ ಜನ ಹಾಗಲ್ಲ, ನೈಸರ್ಗಿಕವಾದ ಜೀವನ, ನಮ್ಮ ಹತ್ರ ಇಷ್ಟೇ ಇದೆ, ನಾವು ಹೀಗೆ ಇರೋದು ಅಂತ ಹೇಳಿ ಸ್ವಾಭಾವಿಕವಾದ ಜೀವನವನ್ನು ಅವರು ನಡೆಸ್ತಾರೆ. ಹಾಗೆಯೇ ಹಳ್ಳಿಗಳಲ್ಲಿ ಸ್ಪರ್ಧೆ ಅನ್ನೋದು ಜಾಸ್ತಿ ಇರೋದಿಲ್ಲ. ಆರೋಗ್ಯಕರ ಸ್ಪರ್ಧೆ ಇರ್ಬೋದು, ಅನಾರೋಗ್ಯಕರ ಸ್ಪರ್ಧೆ ಹಳ್ಳಿಗಳಲ್ಲಿ ಇರೋದಿಲ್ಲ. ಜೊತೆಗೆ ಹಳ್ಳಿಯ ಜನರು ದುಂದು ವೆಚ್ಚಗಾರರಾಗಿರೋದಿಲ್ಲ. ದೇ ಆರ್ ನಾಟ್ ಎಕ್ಸ್ಟ್ರಾವೆಗಂಟ್ ಪೀಪಲ್. ಅಂದರೆ ದುಂದು ವೆಚ್ಚ ಮಾಡೋದಂದ್ರೆ ಏನು, ಅನಾವಶ್ಯಕವಾಗಿ ಖರ್ಚು ಮಾಡುವಂಥದ್ದು. ಅನಾವಶ್ಯಕ ಖರ್ಚುಗಳನ್ನು ಹಳ್ಳಿಯ ಜನ ಯಾವತ್ತೂ ಕೂಡ ಮಾಡೋದಿಲ್ಲ. ಹೀಗೆ ಸರಳತೆ ಮತ್ತು ಏಕತೆ ಭಾರತೀಯ ಹಳ್ಳಿಗಳ ಪ್ರಮುಖ ಲಕ್ಷಣಗಳು. ಇನ್ನು 6ನೇದಾಗಿ ಅವಿಭಕ್ತ ಕುಟುಂಬಗಳು, ಜಾಯಿಂಟ್ ಫ್ಯಾಮಿಲೀಸ್. ಅವಿಭಕ್ತ ಕುಟುಂಬಗಳು ಹಳ್ಳಿಗಳ ವಿಶಿಷ್ಟ ಲಕ್ಷಣಗಳು. ಯಾಕೆ ಅಂದರೆ ಪ್ರತಿ ಗ್ರಾಮಗಳಲ್ಲಿ ಪ್ರತಿ 10 ಕುಟುಂಬಗಳನ್ನು ನಾವು ತಗೊಂಡ್ರೆ ಕನಿಷ್ಠ 5 ಕುಟುಂಬಗಳು ಅವಿಭಕ್ತ ಕುಟುಂಬಗಳಾಗಿರುತ್ತೆ ಅಂತ. 10ರಲ್ಲಿ 5 ಕುಟುಂಬಗಳು ಅವಿಭಕ್ತ ಕುಟುಂಬಗಳಾಗಿರುತ್ತೆ. ಅವಿಭಕ್ತ ಕುಟುಂಬಗಳು ಅಂದರೆ ಏನು, ಒಂದಕ್ಕಿಂತ ಹೆಚ್ಚು ತಲೆಮಾರಿಗೆ ಸೇರಿದ ಸದಸ್ಯರು ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ರೆ, ಒಂದೇ ಸೂರಿನಡಿಯಲ್ಲಿ ವಾಸ ಮಾಡ್ತಾ ಇದ್ರೆ ಅದನ್ನ ಅವಿಭಕ್ತ ಕುಟುಂಬ ಅಂತ ಕರಿತೀವಿ. ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿದ್ದಂತಹ ಅವಿಭಕ್ತ ಕುಟುಂಬಗಳು ಪಿತೃಪ್ರಧಾನ ಕುಟುಂಬಗಳು. ಪಿತೃಪ್ರಧಾನ ಅಂದ್ರೆ ಏನು, ತಂದೆ ಅಥವಾ ಮನೆಯ ಹಿರಿಯ ಪುರುಷ ಸದಸ್ಯನು ಮುಖ್ಯಸ್ಥನಾಗಿರ್ತಾನೆ. ಕುಟುಂಬಕ್ಕೆ ಸಂಬಂಧಿಸಿದ ಎಲ್ಲ ಅಧಿಕಾರಗಳು ಇವನ ಕೈಯಲ್ಲಿಯೇ ಇರ್ತವೆ. ಇವನ ಆದೇಶಗಳನ್ನು, ಮುಖ್ಯಸ್ಥನ ಆದೇಶಗಳನ್ನು ಸದಸ್ಯರೆಲ್ಲರೂ ತಪ್ಪದೇ ಪಾಲಿಸಬೇಕಾಗತ್ತೆ. ಜೊತೆಗೆ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಹೊಲಗದ್ದೆಗಳಲ್ಲಿ ಒಟ್ಟಾಗಿಯೇ ದುಡಿತಾರೆ. ಸದಸ್ಯರ ಸಂಖ್ಯೆ ಹೆಚ್ಚಾಗಿದ್ರೂ ಸಹ ಅವಿಭಕ್ತ ಕುಟುಂಬಗಳಲ್ಲಿ ಒಕ್ಕಟ್ಟು ಜಾಸ್ತಿ ಇರುತ್ತೆ. ಒಕ್ಕಟ್ಟು ಹೊಂದಾಣಿಕೆ ಇದ್ದರೆ ತಾನೇ ಅವಿಭಕ್ತ ಕುಟುಂಬಗಳನ್ನು ಕಾಣಲಿಕ್ಕೆ ಸಾಧ್ಯವಾಗೋದು. ಇಂದಿನ ಕಾಲದಲ್ಲಿ ಹಲವಾರು ಕಾರಣಗಳಿಂದ ಅವಿಭಕ್ತ ಕುಟುಂಬಗಳು ಕಣ್ಮರೆಯಾಗ್ತಾ ಇವೆ. ಸಾಕಷ್ಟು ಕಾರಣಗಳಿಂದ, ವೈಯಕ್ತಿಕತೆಗೆ ಹೆಚ್ಚು ಮಹತ್ವ ಬಂದಿರೋದ್ರಿಂದ, ಜೀವನ ವೆಚ್ಚ ದುಬಾರಿಯಾಗಿರೋದ್ರಿಂದ, ವಾಸಸ್ಥಳದ ಕೊರತೆ ಇರೋದ್ರಿಂದ ಅವಿಭಕ್ತ ಕುಟುಂಬಗಳು ಕಡಿಮೆ ಆಗ್ತಾ ಇವೆ. ಆದರೆ ಇನ್ನೂ ಏನಾದರೂ ನಾವು ಅವಿಭಕ್ತ ಕುಟುಂಬಗಳನ್ನು ಕಾಣಬಹುದು ಅಂದರೆ ಅದು ಗ್ರಾಮಗಳಲ್ಲಿ ಮಾತ್ರ. ನಗರಗಳಲ್ಲಂತೂ ಅವಿಭಕ್ತ ಕುಟುಂಬಗಳನ್ನು ಕಾಣೋದು ಅಸಾಧ್ಯ. ಹೀಗಾಗಿ ಅವಿಭಕ್ತ ಕುಟುಂಬಗಳು ಹಳ್ಳಿಗಳ ಒಂದು ಪ್ರಮುಖ ಲಕ್ಷಣ. ನೆಕ್ಸ್ಟ್ ನಂಬರ್ 7, ಧಾರ್ಮಿಕ ಮನೋಭಾವ, ರಿಲಿಜಿಯಸ್ ಮೈಂಡೆಡ್ನೆಸ್ ಆರ್ ರಿಲಿಜಿಯಸ್ ಅಟಿಟ್ಯೂಡ್, ಟ್ರೆಡಿಷನಲ್ ಅಟಿಟ್ಯೂಡ್ ಅಂತಾನೆ ಹೇಳ್ಬೋದು. ನಗರವಾಸಿಗಳಿಗೆ ಹೋಲಿಸಿದ್ರೆ ಗ್ರಾಮೀಣ ಸಮುದಾಯಗಳ ಜನರು ಧಾರ್ಮಿಕ ಮನೋಭಾವದವರಾಗಿರ್ತಾರೆ. ಅಂದರೆ ಇವರು ಧರ್ಮ, ದೇವರು, ಪರಂಪರೆ, ಸಂಪ್ರದಾಯ ಮುಂತಾದವುಗಳಲ್ಲಿ ಹೆಚ್ಚು ನಂಬಿಕೆ ಮತ್ತು ಶ್ರದ್ಧೆಯನ್ನ ಇಟ್ಟಿರ್ತಾರೆ. ಇದರ ಜೊತೆಗೆ ಹಳ್ಳಿ ಜನ ಮಾಟ ಮಂತ್ರಗಳಲ್ಲೂ ಕೂಡ ನಂಬಿಕೆಯನ್ನ ಇಟ್ಟಿದ್ದಾರೆ. ಈ ಮಾಟ ಮಂತ್ರಗಳನ್ನೇ ಎಷ್ಟೋ ಸಲ ಅವರು ಧರ್ಮ ಅಂತ ತಿಳ್ಕೊಂಡು ಆಚರಣೆ ಮಾಡ್ತಾ ಇರ್ತಾರೆ. ಯಾಕೆ ಅಂದರೆ ಹಳ್ಳಿಯ ಜನ ಮುಗ್ಧರು, ಅನಕ್ಷರಸ್ಥರು. ಹೀಗಾಗಿ ಅವರಿಗೆ ಮಾಟ ಮಂತ್ರಗಳು ಯಾವುದು, ಧರ್ಮ ಯಾವುದು, ಸಂಪ್ರದಾಯ ಯಾವುದು ಪ್ರತ್ಯೇಕಿಸ್ಲಿಕ್ಕೆ ಗೊತ್ತಿಲ್ಲ. ಸೊ ಇವುಗಳನ್ನೇ ಎಷ್ಟೋ ಸಲ ಅವರು ಮಾಟ ಮಂತ್ರಗಳನ್ನೇ ಧರ್ಮ ಅಂತ ತಿಳ್ಕೊಂಡು ಶ್ರದ್ಧೆಯಿಂದ ಆಚರಣೆ ಮಾಡ್ತಾರೆ. ಹಳ್ಳಿಯ ಜನರಿಗೆ ಧರ್ಮದಲ್ಲಿ ಮಾತ್ರ ಅಲ್ಲ, ದೇವರಲ್ಲಿ ಮಾತ್ರ ಅಲ್ಲ, ದೈವದಲ್ಲೂ ಸಹ ನಂಬಿಕೆ ಇದೆ. ದೈವ, ಲಕ್, ಫೇಟ್ ಅಂತ ಕರಿತೇವೆ. ದೈವದಲ್ಲೂ ಕೂಡ ನಂಬಿಕೆ ಇದೆ. ಆದ್ದರಿಂದಲೇ ಸಾಮಾನ್ಯವಾಗಿ ಅವ್ರು ಏನು ನಂಬ್ತಾರೆ ಅಂದರೆ ರೈತನ ಜೀವನ ಯಾವಾಗಲೂ ಅವನ ದೈವದ ಮೇಲೆ ಅವಲಂಬಿಸಿದೆ, ಅವನ ಲಕ್, ಅದೃಷ್ಟದ ಮೇಲೆ ಅವಲಂಬಿಸಿದೆ ಅಂತ ನಂಬ್ತಾರೆ. ರೈತನ ಅದೃಷ್ಟ ಚೆನ್ನಾಗಿದ್ರೆ ಒಳ್ಳೆ ಬೆಳೆ ಬರುತ್ತೆ, ಅದೃಷ್ಟ ಕೈ ಕೊಟ್ಟರೆ ಬೆಳೆಯೂ ನಾಶವಾಗುತ್ತೆ ಅನ್ನೋದು ಇವತ್ತಿಗೂ ಕೂಡ ನಂಬಿಕೆ ಇದೆ. ಸೊ ದೈವದಲ್ಲಿ, ಅದೃಷ್ಟದಲ್ಲಿ ನಂಬಿಕೆಯನ್ನು ಹೊಂದಿದ್ದಾರೆ ಹಳ್ಳಿಯ ಜನ. ಇನ್ನು ನೆಕ್ಸ್ಟ್ ಒನ್, ನಂಬರ್ 8, ಅನೌಪಚಾರಿಕ ನಿಯಂತ್ರಣ, ಇನ್ಫಾರ್ಮಲ್ ಕಂಟ್ರೋಲ್, ಇನ್ಫಾರ್ಮಲ್ ಸೋಷಿಯಲ್ ಕಂಟ್ರೋಲ್. ನಿಮಗೆ ಗೊತ್ತಿರೋ ಹಾಗೆ ಸಾಮಾಜಿಕ ನಿಯಂತ್ರಣೆಯಲ್ಲಿ 2 ಪ್ರಕಾರಗಳ ಸಾಧನಗಳಿದೆ. ಒಂದು ಔಪಚಾರಿಕ ಸಾಧನಗಳು, ಇನ್ನೊಂದು ಅನೌಪಚಾರಿಕ ಸಾಧನಗಳು ಅಂತ ಕರಿತೀವಿ. ಹಳ್ಳಿಯ ಜನರನ್ನ ನಿಯಂತ್ರಿಸೋದು ಅನೌಪಚಾರಿಕ ಸಾಧನಗಳು. ಯಾಕೆ ಅಂದರೆ ಹಳ್ಳಿಯ ಜನರನ್ನ ನಿಯಂತ್ರಿಸೋದು ತುಂಬಾ ಸರಳ, ತುಂಬಾ ಸುಲಭ. ಅವರನ್ನು ನಾವು ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣೆಯ ಸಾಧನಗಳ ಮೂಲಕ ಸುಲಭವಾಗಿ ನಿಯಂತ್ರಣೆ ಮಾಡಬಹುದು. ಅನೌಪಚಾರಿಕ ಸಾಧನಗಳು ಯಾವ್ಯಾವುದು? ಧರ್ಮ, ಸಂಪ್ರದಾಯ, ಲೋಕರೂಢಿ, ನೈತಿಕ ನಿಯಮ ಮೊದಲಾದವುಗಳು. ಈ ಎಲ್ಲವುಗಳ ಮೂಲಕವೇ ಹಳ್ಳಿಯ ಜನರ ವರ್ತನೆಗಳನ್ನು ನಾವು
ನಿಯಂತ್ರಿಸಬಹುದು. ಯಾಕೆ ನಿಯಂತ್ರಿಸಬಹುದು ಅಂದರೆ ಗ್ರಾಮೀಣ ಜನರು ಈ ಎಲ್ಲವುಗಳನ್ನು ಧರ್ಮ, ದೇವರು, ದೈವ, ಸಂಪ್ರದಾಯ, ಲೋಕರೂಢಿ, ನೈತಿಕ ನಿಯಮ ಇವುಗಳನ್ನೆಲ್ಲ ಹೆಚ್ಚು ನಂಬ್ತಾರೆ. ಅವುಗಳಿಗೆ ಭಯ ಪಡ್ತಾರೆ. ಧರ್ಮಕ್ಕೆ ಮತ್ತು ದೇವರಿಗೆ ಇವತ್ತಿಗೂ ಕೂಡ ಗ್ರಾಮೀಣ ವಾಸಿಗಳು ಹೆದರ್ತಾರೆ. ಸೊ ಕೆಟ್ಟ ಕೆಲಸ ಮಾಡಬಾರ್ದು, ಇದು ಧರ್ಮಕ್ಕೆ ವಿರುದ್ಧವಾದದ್ದು, ಅಥವಾ ಕೆಟ್ಟ ಕೆಲಸಗಳನ್ನು ಮಾಡಿದ್ರೆ ದೇವರು ಕೋಪಗೊಳ್ತಾನೆ ಅಂತ ಹೇಳಿಬಿಟ್ರೆ ಹಳ್ಳಿಯ ಜನ ಯಾವತ್ತಿಗೂ ಕೂಡ ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗೋದಿಲ್ಲ. ಹೀಗಾಗಿ ಅವರನ್ನು ನಿಯಂತ್ರಿಸೋದು ಬಹಳ ಸುಲಭ. ಇದಲ್ಲದೇನೆ ಹಳ್ಳಿಯ ಜನರ ಜೀವನವೂ ಕೂಡ ತುಂಬ ಸರಳವಾಗಿರುತ್ತೆ. ಹೀಗಾಗಿ ಅವರನ್ನು ನಿಯಂತ್ರಿಸೋದು ಕೂಡ ತುಂಬ ಸುಲಭ. ಕೇವಲ ಅನೌಪಚಾರಿಕ ಸಾಧನಗಳ ಮೂಲಕವೇ ಅವರನ್ನು ನಿಯಂತ್ರಿಸಬಹುದು. ಅವರಿಗೆ ಔಪಚಾರಿಕ ಸಾಧನಗಳು ಬೇಕಾಗಿಲ್ಲ. ಎಷ್ಟೋ ಹಳ್ಳಿಗಳಲ್ಲಿ ಪೊಲೀಸರಿಗೆ ಎಂಟ್ರಿನೇ ಇರೋದಿಲ್ಲ. ಗ್ರಾಮಗಳಲ್ಲಿ ಪೊಲೀಸ್ ಬಂದರೆ ಅವರಿಗೆ ಏನೋ ಒಂದು ದೊಡ್ಡ ಅಪರಾಧವಾದಂಗೆ ಆಗುತ್ತೆ. ಪೊಲೀಸರು ಕಾನೂನುಗಳನ್ನು ಅವರು ನಂಬೋದೇ ಇಲ್ಲ. ತಮ್ಮ ಊರ ಮುಖಂಡರ ಮುಂದೆಯೇ ನ್ಯಾಯಗಳನ್ನು ಬಗೆಹರಿಸ್ಕೊಂಡು ಬಿಡ್ತಾರೆ. ಅನೌಪಚಾರಿಕ ಸಾಧನಗಳ ಮೂಲಕವೇ ಅವರನ್ನು ನಾವು ನಿಯಂತ್ರಿಸಬಹುದು. ಇನ್ನು 9ನೇದಾಗಿ ಸಂಸ್ಕೃತಿ ಮತ್ತು ಪರಂಪರೆಯ ರಕ್ಷಕರು. ನಮ್ಮ ಭಾರತೀಯ ಹಳ್ಳಿಗಳು ಸಂಸ್ಕೃತಿಯನ್ನ ಮತ್ತು ಪರಂಪರೆಯನ್ನ ರಕ್ಷಣೆ ಮಾಡುವಂತಹ ಘಟಕಗಳು ಅಂತ ಹೇಳ್ತಾರೆ ಸಮಾಜಶಾಸ್ತ್ರಜ್ಞರು. ಸಾಮಾಜಿಕವಾಗಿಯೂ ಕೂಡ ಭಾರತೀಯ ಹಳ್ಳಿಗಳು ತುಂಬಾ ಮಹತ್ವವನ್ನ ಪಡೆದಿವೆ. ಏಕೆಂದರೆ ಅವು ನಮ್ಮ ಪ್ರಾಚೀನ ಕಾಲದ ಸಮಾಜದ ಸಂಸ್ಕೃತಿಯ ರಕ್ಷಣೆಯನ್ನ ಮಾಡುತ್ತೆ. ನಮ್ಮ ದೇಶವನ್ನ ಆಳಿ ಹೋದಂತಹ ಬೇರೆ ಬೇರೆ ಅರಸರು ಮತ್ತು ಅವರ ಆಡಳಿತವು ಭಾರತೀಯ ಹಳ್ಳಿಗಳ ಮೇಲೆ ಸಾಕಷ್ಟು ದುಷ್ಪರಿಣಾಮವನ್ನ ಬೀರಿದೆ. ನಾವು ಇತಿಹಾಸದಲ್ಲಿ ಓದ್ತೇವೆ, ಮೌರ್ಯರು, ಮೊಘಲರು, ಸಾಕಷ್ಟು ಜನ ರಾಜಮನೆತನಗಳು ನಮ್ಮ ದೇಶವನ್ನು ಆಳಿ ಹೋಗಿವೆ. ಅವರ ಆಳ್ವಿಕೆ ನಮ್ಮ ಹಳ್ಳಿಗಳ ಮೇಲೆ ಸಾಕಷ್ಟು ದುಷ್ಪರಿಣಾಮವನ್ನು ಬೀರಿದ್ದನ್ನು ಕೂಡ ಇತಿಹಾಸದಲ್ಲಿ ನಾವು ಓದ್ತೇವೆ. ಇದಲ್ಲದೆ ನಮ್ಮ ದೇಶದಲ್ಲಿ ನಡೆದಂತಹ ವಿವಿಧ ಕ್ರಾಂತಿಗಳೂ ಸಹ ನಮ್ಮ ಗ್ರಾಮಗಳ ಮೇಲೆ ದುಷ್ಪರಿಣಾಮವನ್ನು ಬೀರಿವೆ. ಆದರೂ ಸಹ ನಮ್ಮ ಹಳ್ಳಿಗಳು ತಮ್ಮ ಸಂಪ್ರದಾಯ, ಪದ್ಧತಿ, ಪರಂಪರೆ ಮತ್ತು ನಂಬಿಕೆಗಳನ್ನು ಇವತ್ತಿಗೂ ಕೂಡ ಉಳಿಸಿಕೊಂಡು ಬಂದಿವೆ. ಆದ್ದರಿಂದಲೇ ಹಳ್ಳಿಗಳು ಸಂಪ್ರದಾಯ ಮತ್ತು ಪರಂಪರೆಯ ಕಣಜದಂತಿವೆ ಅಂತ ಹೇಳ್ಬೋದು. ಕಣಜ ಅಂದರೆ ಯು ಕ್ಯಾನ್ ಸೇ ಟ್ರೆಸರ್ ಆಫ್ ಕಲ್ಚರ್ ಅಂಡ್ ಟ್ರೆಡಿಷನ್ ಅಂತ ಕರಿತೇವೆ. ಕಣಜ ಅಂದರೆ ಏನು? ಧಾನ್ಯಗಳನ್ನು ಸಂಗ್ರಹಿಸಿಡುವಂತಹ ಗೋದಾಮು. ಆ ಕಣಜದಂತಿದೆ ಅಂದರೆ ಇಲ್ಲಿ ಧಾನ್ಯ ಅಂತಂದ್ರೆ ಏನು? ಇಲ್ಲಿ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ರಕ್ಷಿಸುವಂತಹ ಕಣಜಗಳಿದ್ದ ಹಾಗೆ ಹಳ್ಳಿಗಳು ಅಂತ. ಗ್ರಾಮಗಳಲ್ಲಿ ಜನರು ಇಂದಿಗೂ ಸಹ ನಿಸರ್ಗವನ್ನು ಪೂಜಿಸ್ತಾರೆ. ನಿಸರ್ಗ ಆರಾಧಕರು ಗ್ರಾಮೀಣ ಜನರು ಮತ್ತು ನಿಸರ್ಗವನ್ನ ಪೂಜಿಸ್ತಾರೆ, ಆರಾಧಿಸ್ತಾರೆ. ಸೂರ್ಯ, ಚಂದ್ರ, ಮಳೆ, ಗಿಡ, ಮರ, ಕಲ್ಲು, ಭೂಮಿ, ಗ್ರಹ, ನಕ್ಷತ್ರ ಮುಂತಾದ ನೈಸರ್ಗಿಕ ವಸ್ತುಗಳನ್ನು ಅವರಿಗೂ ಇವತ್ತಿಗೂ ಕೂಡ ಪೂಜಿಸ್ತಾರೆ. ಹಾಗೆಯೇ ಕರ್ಮ ಸಿದ್ಧಾಂತದಲ್ಲಿ ಮತ್ತು ಪುನರ್ಜನ್ಮದಲ್ಲಿ ಅವರು ನಂಬಿಕೆಯನ್ನಿಟ್ಟಿದ್ದಾರೆ. ಥಿಯರಿ ಆಫ್ ಕರ್ಮ ಅಂಡ್ ರೀಬರ್ತ್ ಅಂತ ಹೇಳ್ತೇವೆ. ಪುನರ್ಜನ್ಮದಲ್ಲಿ ಇವತ್ತಿಗೂ ನಂಬಿಕೆ ಇದೆ. ಕರ್ಮ ಸಿದ್ಧಾಂತ ಅಂದ್ರೆ ಏನು? ಈ ಜನ್ಮದಲ್ಲಿ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೆ ಮುಂದಿನ ಜನ್ಮದಲ್ಲೂ ಕೂಡ ಒಳ್ಳೆಯ ಹುಟ್ಟನ್ನ ಪಡಿತೇವೆ, ಮಾನವರಾಗಿ ಮತ್ತೆ ಹುಟ್ಟುತ್ತೇವೆ. ಹಾಗಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಹಾಗೆ ಪುನರ್ಜನ್ಮದಲ್ಲಿ ನಂಬಿಕೆ ಇದೆ. ಪುನರ್ಜನ್ಮ ಅಂದರೆ ಅದೇ ಮತ್ತೊಂದು ಸಲ ಹುಟ್ಟೋದು ಅಂತ. ಮತ್ತೊಂದು ಸಲ ನಾವು ಮತ್ತೆ ಮನುಷ್ಯರಾಗಿ, ಯಾಕೆಂದರೆ ಎಲ್ಲ ಜನ್ಮಗಳಲ್ಲಿ ಮಾನವ ಜನ್ಮವೇ ಶ್ರೇಷ್ಠವಾದದ್ದು ಅಂತ. ಮತ್ತೆ ಮಾನವರಾಗಿ ಹುಟ್ಟಬೇಕು ಅಂದರೆ ಈಗಿನ ಒಂದು ಜನ್ಮದಲ್ಲಿ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂತ ನಂಬ್ತಾರೆ ಹಳ್ಳಿಯ ಜನ. ಹೀಗಾಗಿ ನಮ್ಮ ಸಂಸ್ಕೃತಿ, ನಮ್ಮ ಸಿದ್ಧಾಂತಗಳು, ನಮ್ಮ ಪರಂಪರೆಯನ್ನು ರಕ್ಷಿಸುವಂತಹ ಕಣಜಗಳು ನಮ್ಮ ಹಳ್ಳಿಗಳು ಅಂತ ಹೇಳ್ತಾರೆ ಸಮಾಜಶಾಸ್ತ್ರಜ್ಞರು. ಇನ್ನು ಕೊನೆಯದಾಗಿ ಭಾರತೀಯ ಗ್ರಾಮದ ಮತ್ತೊಂದು ಪ್ರಮುಖ ಮತ್ತು ವಿಶಿಷ್ಟ ಲಕ್ಷಣ ಅಂದರೆ ಗ್ರಾಮ ಪಂಚಾಯತ್ಗಳು, ವಿಲೇಜ್ ಪಂಚಾಯತ್ಸ್. ಈ ಗ್ರಾಮ ಪಂಚಾಯತ್ಗಳು ಪ್ರಜಾಪ್ರಭುತ್ವದ ಘಟಕಗಳು ಅಂತಾನೆ ಹೇಳ್ತವೆ. ಅತಿ ಚಿಕ್ಕ ಘಟಕ, ಪ್ರಜಾಪ್ರಭುತ್ವದ ಅತಿ ಚಿಕ್ಕ ಘಟಕ ಗ್ರಾಮ ಪಂಚಾಯತ. ಇವುಗಳು ಯಾಕೆ ರಚನೆ ಮಾಡಿರ್ತಾರೆ ಗ್ರಾಮ ಪಂಚಾಯತ್ಗಳನ್ನ ಅಂದರೆ ಗ್ರಾಮಗಳ ಅಭಿವೃದ್ಧಿಗಾಗಿ ಮತ್ತು ಆಡಳಿತವನ್ನ ನೋಡಿಕೊಳ್ಳೋದಕ್ಕಾಗಿ. ಅಡ್ಮಿನಿಸ್ಟ್ರೇಷನ್ ಅಂಡ್ ಡೆವಲಪ್ಮೆಂಟ್ ಆಫ್ ವಿಲೇಜಸ್ ಇಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ವಿಲೇಜ್ ಪಂಚಾಯತ್. ಇದಲ್ಲದೇನೆ ಗ್ರಾಮಗಳಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದು ಇವುಗಳ ಮುಖ್ಯ ಉದ್ದೇಶ. ಟು ಮೇಂಟೈನ್ ಪೀಸ್ ಅಂಡ್ ಆರ್ಡರ್ ಇನ್ ವಿಲೇಜಸ್ ಇಸ್ ಆಲ್ಸೋ ಅನದರ್ ಏಮ್ ಆಫ್ ಗ್ರಾಮ ಪಂಚಾಯತ್ಸ್ ಆರ್ ವಿಲೇಜ್ ಪಂಚಾಯತ್ಸ್. ಪಂಚಾಯತ ಅನ್ನೋ ಪದ ಏನಿದೆ ಇದು ಸಂಸ್ಕೃತ ಭಾಷೆಯಿಂದ ಬಂದಿರುವಂಥದ್ದು, ಸಂಸ್ಕೃತ ಮೂಲದಿಂದ ಬಂದಿರುವಂಥದ್ದು. ಪಂಚ ಅಂದರೆ 5 ಅಂತ ಅರ್ಥ, ಪಂಚಾಯತ ಅಂದರೆ 5 ಅಂತ.
ಅದರ ಅರ್ಥ ಏನು? ಪಂಚ ಅಂದರೆ 5, ಪಂಚಾಯತ ಅಂದರೆ 5 ಜನ ಚುನಾಯಿತ ಸದಸ್ಯರಿಂದ ಏರ್ಪಟ್ಟಂತಹ ಒಂದು ಸಂಘಟನೆ ಅಥವಾ ವ್ಯವಸ್ಥೆ. ಪಂಚಾಯತ್ ಅನ್ನೋದು ಒಂದು ವ್ಯವಸ್ಥೆ, ಒಂದು ಸಂಘಟನೆ. ಈ 5 ಜನರು ಇರ್ತಾರೆ ಪಂಚಾಯತದಲ್ಲಿ, 5 ಪ್ರಮುಖವಾಗಿ 5 ಜನ ಇರ್ತಾರೆ, ಹಾಗಾಗಿ ಅದನ್ನು ಪಂಚಾಯತ ಅಂತ ಕರೀತಾರೆ. ಈ ಪಂಚಾಯತದ ಮುಖ್ಯಸ್ಥನಿಗೆ ಸರಪಂಚ ಅಂತ ಕರಿತಾ ಇದ್ರು. ಈಗ ಆಧುನಿಕ ಕಾಲದಲ್ಲಿ ಅವರನ್ನ ಅಧ್ಯಕ್ಷರು ಅಂತ ಕರೀತಾರೆ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಅಂತ ಕರೀತಾರೆ. ಮೊದಲಿನ ಕಾಲದಲ್ಲಿ ಅವರನ್ನ ಸರ್ಪಂಚ್ ಅಂತ ಕರಿತಾ ಇದ್ರು. ಇವತ್ತಿಗೂ ಇದು ಉತ್ತರ ಭಾರತದಲ್ಲಿ ಸರ್ಪಂಚ್ ಅಂತಾನೆ ಕರೀತಾರೆ ಅವರನ್ನೆಲ್ಲ. ಗ್ರಾಮ ಪಂಚಾಯತ್ಗಳು ನಮ್ಮ ದೇಶದಲ್ಲಿ ವೇದ ಕಾಲದಿಂದಲೂ ಅಸ್ತಿತ್ವದಲ್ಲಿವೆ. ಹಳ್ಳಿಗಳ ಆಡಳಿತ ಮತ್ತು ಕಲ್ಯಾಣವೇ ಈ ಪಂಚಾಯತಗಳ ಮುಖ್ಯ ಉದ್ದೇಶ. ಇದರ ಜೊತೆಗೆ ಇನ್ನೂ ಹಲವಾರು ಕಾರ್ಯಗಳನ್ನು ಮಾಡುತ್ತೆ ಪಂಚಾಯತ್ಗಳು. ಏನೇನು? ಕೃಷಿ ಉತ್ಪಾದನೆಯಲ್ಲಿ ಹೆಚ್ಚಳ ತರೋದು, ಅಂದರೆ ವ್ಯವಸಾಯದಲ್ಲಿ ಅಭಿವೃದ್ಧಿಯನ್ನು ಮಾಡೋದು, ಗ್ರಾಮೀಣ ಕೈಗಾರಿಕೆಗಳನ್ನು ಅಭಿವೃದ್ಧಿಯನ್ನು, ಗುಡಿ ಕೈಗಾರಿಕೆಗಳು ಅಥವಾ ಸಣ್ಣ ಕೈಗಾರಿಕೆಗಳು ಅಂತೇನು ಹೇಳ್ತೇವೆ, ಇವುಗಳ ಅಭಿವೃದ್ಧಿ, ಜೊತೆಗೆ ಹಳ್ಳಿಗಳಲ್ಲಿರುವಂತಹ ಹಿಂದುಳಿದ ವರ್ಗದವರಿಗೆ ಆರ್ಥಿಕ ಸಹಾಯವನ್ನು ನೀಡೋದು ಮುಂತಾದವುಗಳು ಗ್ರಾಮ ಪಂಚಾಯತದ ಇತರ ಉದ್ದೇಶಗಳು. ಒಟ್ಟಿನಲ್ಲಿ ಹಳ್ಳಿಗಳ ಅಭಿವೃದ್ಧಿಗಾಗಿ, ಗ್ರಾಮೀಣ ಜನರಿಗೆ ಸೌಕರ್ಯಗಳನ್ನು ಒದಗಿಸಿಕೊಡ್ಲಿಕ್ಕಾಗಿ, ಗ್ರಾಮಗಳ ಸಮಸ್ಯೆಗಳ ನಿವಾರಣೆಗಾಗಿ, ಗ್ರಾಮಗಳ ಕಲ್ಯಾಣಕ್ಕಾಗಿ ಈ ಗ್ರಾಮ ಪಂಚಾಯತ್ಗಳನ್ನು ಮಾಡಿದ್ದಾರೆ. ಇವು 10 ಗ್ರಾಮೀಣ ಸಮುದಾಯಗಳ ಅಥವಾ ಭಾರತೀಯ ಹಳ್ಳಿಗಳ ಪ್ರಮುಖ ಲಕ್ಷಣಗಳು. ಇದು ನಿಮ್ಮ ಅಧ್ಯಾಯ 5 ಟಾಪಿಕ್ 1 ಗ್ರಾಮಗಳು, ಗ್ರಾಮಗಳ ಅರ್ಥ, ವ್ಯಾಖ್ಯೆಗಳು ಮತ್ತು ಲಕ್ಷಣಗಳು. ಮೀನಿಂಗ್, ಡೆಫಿನಿಷನ್ ಅಂಡ್ ಫೀಚರ್ಸ್ ಆಫ್ ಇಂಡಿಯನ್ ವಿಲೇಜಸ್. ಥ್ಯಾಂಕ್ ಯು. ಧನ್ಯವಾದಗಳು.